ಧರಿಸಿ ನಿಂತರೆ ನಿಮ್ಮ ಸೇವಕ, ಲಾಠಿ ಹಿಡಿದು ನಿಂತರೆ ಊರ ಸೈನಿಕ. ಖಾಕಿ ಧರಿಸಿ ನಿಂತರೆ ನಿಮ್ಮ ಸೇವಕ, ಲಾಠಿ ಹಿಡಿದು ನಿಂತರೆ ಊರ ಸೈನಿಕ. ಜಾತಿ ಮತಭೇದ ಮರೆತು ಎಲ್ಲ ಜನರ ಜೊತೆಗೆ ಬೆರೆತು ಶಿಸ್ತಿನಿಂದ ಗಸ್ತು ತಿರುಗೋ ಕಾಯಕ. ಗತ್ತಿನಿಂದ ನ್ಯಾಯ ಕಾಯೋ ಆರಕ್ಷಕರಿಗೆ ಹಗಲು ರಾತ್ರಿ ನಿದ್ದೆಗೆಟ್ಟು ದುಡಿಯೋ ಧೀರರು, ಬಿಸಿಲು ಮಳೆಗೆ ಕಲ್ಲಿನಂತೆ ನಿಲ್ಲೋ ಶೂರರು. ಹಗಲು ರಾತ್ರಿ ನಿದ್ದೆಗೆಟ್ಟು ದುಡಿಯೋ ಧೀರರು, ಓ ಬಿಸಿಲು ಮಳೆಗೆ ಕಲ್ಲಿನಂತೆ ನಿಲ್ಲೋ ಶೂರರು. ದುಷ್ಟರನ್ನು ಸದೆ ಪಡೆಯೋ ಶೌರ್ಯ ವೀರರು, ತಮ್ಮ ಮನೆ ಬಿಟ್ಟು ಜಗ ಕಾಯೋ ತ್ಯಾಗವಂತರು. ಬೆವರ ಹನಿಯ ಸುರಿಸಿ ಅನ್ಯಾಯದ ಮುಖವ ಕಳಚಿ ನಾಲ್ಕು ದಿಕ್ಕಿಗೆ ಕಾವಲು ನಿಂತು ನಾಡು ನುಡಿಯ ಸೇವೆ ಮಾಡಿ ಸತ್ಯ ಶಾಂತಿ ಮಂತ್ರ ಜಪಿಸೋ ಆರಕ್ಷಕರಿಗೆ ಧರಿಸಿ ನಿಂತರೆ ನಿಮ್ಮ ಸೇವಕ, ಲಾಠಿ ಹಿಡಿದು ನಿಂತರೆ ಊರ ಸೈನಿಕ. ಖಾಕಿ ಧರಿಸಿ ನಿಂತರೆ ನಿಮ್ಮ ಸೇವಕ, ಲಾಠಿ ಹಿಡಿದು ನಿಂತರೆ ಊರ ಸೈನಿಕ. 2025ನೇ ಸಾಲಿನ TV9 ಸೆಲ್ಯೂಟ್ ಈ ಮಹಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ. TV9 ಸೆಲ್ಯೂಟ್ 2025 ಅಸೋಸಿಯೇಟ್ ಸ್ಪಾನ್ಸರ್ ಮೈಸೂರ್ ಸ್ಯಾಂಡಲ್ ಸೋಪ್, supported by K Square Smart City, delivering the perfect plots with excellence at work. ಸೌಖ್ಯ ರೋಬೋಟಿಕ್ ಆರ್ಥೋ ಕೇರ್, ಸರ್ಜರಿ ಇಲ್ಲದೆ ನೋವಿಗೆ ಮುಕ್ತಿ. ಸಿರಿ ಶ್ರೀ ಧರ್ಮಸ್ಥಳ ಗ್ರಾಮೋದ್ಯೋಗ ಸಂಸ್ಥೆಯ ಸಿರಿ ಉತ್ಪನ್ನಗಳು. ನೌಕೀಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಾಸನ್, ಫ್ರಮ್ ದಿ ಹೌಸ್ ಆಫ್ ಶ್ರೀ MS ರಾಮಯ್ಯ. ದಿ ಲಯನ್ ಮಲ್ಟಿಕ್ಯೂಸನ್ ರೆಸ್ಟೋರೆಂಟ್ ಮೈಸೂರು. ಗಿಫ್ಟ್ ಸ್ಪಾನ್ಸರ್ಡ್ ಬೈ ಸ್ಪರ್ಶ್ ಮಸಾಲಾ. ಕಳೆದ 3 ವರ್ಷಗಳಿಂದ TV9 ಪೊಲೀಸ್ ಇಲಾಖೆಯಲ್ಲಿ ಸಾಧನೆ ಮಾಡ್ತಾ ಇರುವಂತಹ ಸಾಧಕರನ್ನ ಗುರುತಿಸಿ ಗೌರವಿಸಿ ಅವರನ್ನ ಸನ್ಮಾನಿಸುವಂತಹ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದೆ. ಇವತ್ತು ಮತ್ತೊಮ್ಮೆ ನಾವು ಆ ಸಾಧಕರನ್ನ ಸನ್ಮಾನಿಸುವ ಅದ್ಭುತ ಕ್ಷಣಕ್ಕೆ ಸಾಕ್ಷಿಯಾಗ್ತಾ ಇದ್ದೀವಿ ಅನ್ನೋದು ಹೆಮ್ಮೆಯ ಸಂಗತಿ. ಎಸ್ ಮಧುಶ್ರೀ, ಬಹಳ ಅದ್ಭುತವಾಗಿ ಹೇಳಿದ್ರಿ ನೀವು. ಒಂದು ಸಂಗತಿ ಏನು ಅಂದ್ರೆ, ನಮ್ದೊಂದು ಧ್ಯೇಯವಾಕ್ಯ ಇದೆ, ಉತ್ತಮ ಸಮಾಜಕ್ಕಾಗಿ. ಪೊಲೀಸರದ್ದು ಕೂಡ ಅದೇನೇನೆ. ಹೌದು, ಉತ್ತಮ ಸಮಾಜಕ್ಕಾಗಿ, ಶಾಂತಿಯುತ ಸಮಾಜಕ್ಕಾಗಿ, ಸೌಹಾರ್ದಯುತ ಸಮಾಜಕ್ಕಾಗಿ. ಸೊ ಅವರು ಅದೇ ಧ್ಯೇಯವನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಿದ್ವಿ, ಅವ್ರನ್ನ ಗುರುತಿಸ್ಬೇಕು, ಗೌರವಿಸ್ಬೇಕು, ಅವ್ರಿಗೆ ಪ್ರಶಸ್ತಿ ನೀಡಿ ಪ್ರೋತ್ಸಾಹಿಸಬೇಕು ಅಂತ. ನೋಡಿ, ಬಹಳ ಒಂದು ಅದ್ಭುತವಾದ ಒಂದು ಮಾತಿದೆ. ಒಬ್ಬ ಮನುಷ್ಯನ ಯೋಗ್ಯತೆಯನ್ನು ಹೆಂಗೆ ಅಳಿಬೇಕಂತೆ ಅಂತಂದ್ರೆ, ಅವನು ಎಷ್ಟು ವರ್ಷಗಳಿಂದ ವಿಶ್ವಾಸವನ್ನು ಉಳಿಸ್ಕೊಂಡ್ ಬಂದಿದ್ದಾನೆ ಅದರ ಮೇಲೆ ಅಳಿಬೇಕು ಅಂತ. ನಮ್ದು ನೋಡಿ 19 ವರ್ಷ ಒಂದು ವಾಹಿನಿ ಸದಾ ನಂಬರ್ 1 ಇರುತ್ತೆ ಅಂತಂದ್ರೆ ಅದಕ್ಕೆ ಕಾರಣ ಏನು? ನೋ ಡೌಟ್ ಅದಕ್ಕೆ ಕಾರಣ ನೀವುಗಳು, ಕರ್ನಾಟಕದ ಜನತೆ. ನನಗನ್ಸುತ್ತೆ ವಿಶ್ವದ ಯಾವುದೇ ವಾಹಿನಿ ತೆಗೆದುಕೊಂಡ್ರೂ ಕೂಡ, ನೀವು ಯಾವುದೇ ಚಾನಲ್ ಜ್ಞಾಪಿಸ್ಕೊಳ್ಳಿ, 19 ವರ್ಷ ನಂಬರ್ 1 ಅನ್ನುವಂಥದ್ದು ಇಲ್ವೇ ಇಲ್ಲ. ಈ ಮುಖಾಂತರ TV9 ಕನ್ನಡದ್ದು ನೋ ಡೌಟ್ ಇದೊಂದು ವಿಶ್ವ ದಾಖಲೆ. ಹೀಗಾಗಿ ನಾವು ಯೋಚನೆ ಮಾಡಿದ್ವಿ,
ಪೊಲೀಸರನ್ನು ಕೂಡ ಗುರುತಿಸಬೇಕು, ಅವ್ರನ್ನ ಗೌರವಿಸಬೇಕು, ಈ ಮುಖಾಂತರ ಪ್ರೋತ್ಸಾಹ ಕೊಡಬೇಕು ಅಂತ. ಆವಾಗ ನಮಗನ್ಸಿದ್ದೇನೆ ಸಲ್ಯೂಟ್. ಎಸ್, ಅವ್ರನ್ನ ಕರೆಸಿ ಯಾಕೆ ನಾವೊಂದು ಸೆಲ್ಯೂಟ್ ಹೊಡಿಬಾರ್ದು ಕನ್ನಡಿಗರ ಪರವಾಗಿ ಅಂತ ಅನಿಸ್ತು. ಹೀಗಾಗನೇ ಈ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಬನ್ನಿ, ಹಾಗಾದ್ರೆ ಇದು ಬಂದದ್ದು ಹೇಗೆ, ಎಷ್ಟು ಜನರಿಗೆ ನಾವು ಸನ್ಮಾನ ಮಾಡಿದೀವಿ, ಸತ್ಕಾರ ಮಾಡಿದೀವಿ, ಎಷ್ಟರ ಮಟ್ಟಿಗೆ ಇದು ಪ್ರೇರಣೆ ಆಗಿದೆ, ಆರಂಭದಲ್ಲಿ ಒಂದಷ್ಟು ವಿವರಗಳನ್ನ ನೋಡೋಣ. TV9 ಸೆಲ್ಯೂಟ್ 2025ರ ಈ ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸುವ ಮೂಲಕ ಚಾಲನೆಯನ್ನ ಕೊಡಲು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಕರ್ನಾಟಕದ ಗೃಹ ಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್, DGIGP ಸಲೀಂ ಅವರು, ಹಾಗೆಯೇ TV9 ಮ್ಯಾನೇಜಿಂಗ್ ಎಡಿಟರ್ ರಾಹುಲ್ ಚೌಧರಿ ಅವರು. ಗೃಹ ಸಚಿವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಎರಡು ಮಾತಾಡಬೇಕು. TV9 ಸಂಸ್ಥೆಯವರಿಗೆ ನಮ್ಮ ಇಡೀ ಪೊಲೀಸ್ ಇಲಾಖೆಯ ವತಿಯಿಂದ ದೂರದ ಯಾವುದೋ ಒಂದು ಹಳ್ಳಿಯಲ್ಲಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ನಲ್ಲಿರುವ ಕಾನ್ಸ್ಟೇಬಲಿಂದ ಹಿಡಿದು DGವರೆಗೂ ನಾನು ತಮಗೆ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ. ಇದು 3ನೇ ಬಾರಿ ನಾನು ಈ ರಾಜ್ಯದ ಗೃಹ ಸಚಿವನಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಎಷ್ಟು ಹೆಮ್ಮೆ ಇದೆ ನನಗೆ ಅಂತ ಹೇಳಿದರೆ, ಕರ್ನಾಟಕ ಪೊಲೀಸ್ ಇಡೀ ದೇಶದಲ್ಲಿ ಗಮನವನ್ನು ಸೆಳೀತಕ್ಕಂಥ ಪೊಲೀಸ್ ಆಗಿದೆ ಅಂದರೆ ಬಹುಶಃ ಪ್ರತಿಯೊಬ್ಬ ಕನ್ನಡಿಗನಿಗೂ ಕೂಡ ಸಂತೋಷ ಆಗುತ್ತೆ ಅಂಥೇಳಿ ನಾನು ಅಂದ್ಕೊಳ್ತೇನೆ. ಹೈದರಾಬಾದಿನ ಒಂದು ಸಂಸ್ಥೆ, ಹೈದರಾಬಾದ್ ಯೂನಿವರ್ಸಿಟಿ, ಅವರೊಂದು ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿಯಲ್ಲಿ ಕರ್ನಾಟಕ ಪೊಲೀಸ್ ಈಸ್ ನಂಬರ್ 1 ಇನ್ ದಿ ಕಂಟ್ರಿ ಇನ್ ಟರ್ಮ್ಸ್ ಆಫ್ ಪ್ರೊಟೆಕ್ಟಿಂಗ್ ದಿ ಲಾ ಇನ್ ದ ಸ್ಟೇಟ್. ಅದಕ್ಕಾಗಿ ನಾನು ಹೇಳಿದೆ, ನನಗೆ ಹೆಮ್ಮೆ ಇದೆ ನಮ್ಮ ಪೊಲೀಸ್ ಇಲಾಖೆಯನ್ನು ನಾನು ನಡೆಸೋದಕ್ಕೆ ಅಂತಕ್ಕಂಥ ಮಾತನ್ನು ಭಾಳ ಸಾರಿ ಹೇಳಿದ್ದೇನೆ. ನನಗೆ ಭಾಳ ಸಂತೋಷವೂ ಇದೆ. ಈ ಪ್ರಶಸ್ತಿಯನ್ನು ತಾವು ಕೊಡುವಾಗ ಅವರಿಗೆ ಬಹುಶಃ ಅವರಿಗೆ ಅವರ ಜೀವನದಲ್ಲಿ ಎಲ್ಲೋ ಒಂದು ಕಡೆ ನನಗೆ TV9ನವರು ಪ್ರಶಸ್ತಿ ಕೊಟ್ಟರು ಅನ್ನುವಂಥದ್ದು ಅವರ ಇಡೀ ಜೀವನದಲ್ಲೇ ಉಳಿದು ಹೋಗುತ್ತೆ. ಗ್ರೇಟ್. ಅದು ಬಹಳ ಮುಖ್ಯ. ಇದನ್ನು ಗುರುತಿಸಿ ಅವರಿಗೆ ಒಂದೆರಡು ಒಳ್ಳೆಯ ಮಾತನ್ನು ಹೇಳಿದರೆ ಇನ್ನೂ ಹೆಚ್ಚು ಕೆಲಸ ಮಾಡ್ತಾರೆ. ಅದನ್ನು ತಾವು ಮಾಡ್ತಾ ಇದ್ದೀರಿ ಅಂತ ಹೇಳಿ ಮತ್ತೊಂದು ಬಾರಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಮಗೆ ಭಾಳ ಸವಾಲುಗಳಿದ್ದಾವೆ. ಎವ್ರಿ ಡೇ ವಿ ಫೇಸ್ ಚಾಲೆಂಜಸ್. ನಿಜ ನಿಜ. ಎವ್ರಿ ಡೇ. ನನಗಂತೂ ನಿದ್ದೆನೇ ಕೊಡೋದಿಲ್ಲ. ಯಾಕೆಂದರೆ ಎಲ್ಲೋ ಒಂದು ಕಡೆ ಯಾರದೋ ಒಬ್ಬರ ಜೀವನ ರಕ್ಷಣೆ ಆಗಬೇಕಾಗ್ತದೆ, ಅಥವಾ ಯಾರದೋ ಆಸ್ತಿ ರಕ್ಷಣೆ ಆಗಬೇಕಾಗ್ತದೆ. ಅದಕ್ಕೆ ಸಮಯ ಮತ್ತೊಂದು ನಾವು ಯಾರೂ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಭಾಳ ಶಾಂತಿಯಿಂದ ಮನೆಯಲ್ಲಿ ಮಲ್ಕೊಳ್ತೀವಿ, ಶಾಂತಿಯಿಂದ ನಮ್ಮ ಕೆಲಸ ಕಾರ್ಯಗಳು ಮಾಡ್ಕೊಳ್ತೀವಿ. ಆಫೀಸಲ್ಲಿ ಕೂತ್ಕೊಂಡು ನೀವು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ರೂಪಿಸ್ತೀರಿ. ಅದಕ್ಕೆಲ್ಲ ಕಾರಣ ಪೊಲೀಸು. ಅದಕ್ಕೆಲ್ಲ ಕಾರಣ ಪೊಲೀಸು. ಅವ್ರ ಹಬ್ಬ ನೋಡೋದಿಲ್ಲ. ನಿಜ. ಯುಗಾದಿ ಹಬ್ಬ ಬಂದರೆ ಬೀದಿನಲ್ಲಿ ನಿಂತಿರ್ತಾರೆ, ರಂಜಾನ್ ಹಬ್ಬ ಬಂದರೆ ಬೀದಿನಲ್ಲಿ ನಿಂತಿರ್ತಾರೆ. ಇದು ನಮ್ಮ ಕ್ರಿಸ್ಮಸ್ ಟೈಮ್ನಲ್ಲಿ ನೋಡ್ಬೇಕು ನೀವು, ಅವರೆಲ್ಲ ಯಾರೂ ಸೆಲೆಬ್ರೇಟ್ ಮಾಡೋದಕ್ಕೆ ಹೋಗೋದಿಲ್ಲ. ನಾವು ಸೆಲೆಬ್ರೇಟ್ ಮಾಡಲಿ ಅಂತ ಅವರು ಬೀದಿನಲ್ಲಿ ನಿಂತಿರ್ತಾರೆ. ನಾನು ಮತ್ತೊಂದು ಬಾರಿ ನಮ್ಮ ಇಡೀ ಪೊಲೀಸ್ ಇಲಾಖೆಯ ಪರವಾಗಿ ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ. ಭಾಳ ಉತ್ತಮವಾದ ಕೆಲಸ ಮಾಡಿದ್ದೀರಿ, ಮಾಡ್ತೀರಿ, ಮುಂದೇನೂ ಕೂಡ ಮಾಡಬೇಕು. ನಮ್ಮ ಇಲಾಖೆಗೆ ಒಂದು ಶಕ್ತಿಯನ್ನು ಕೊಟ್ಟು ಹಾಕಿ ನೀವು ಮಾಡ್ತಾ ಇದ್ದೀರಿ. ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಆರಂಭದಲ್ಲಿ ಒಂದು ಸಂಗತಿನ ಹೇಳಬೇಕು. ಇದಕ್ಕಿದ್ದ ಹಾಗೇನೆ ಒಂದು ಹೋಟೆಲಲ್ಲಿ ದೊಡ್ಡ ಮಟ್ಟದ ಸ್ಫೋಟ ಆದಂಥ ಸಂದರ್ಭದಲ್ಲಿ ಆರಂಭದಲ್ಲಿ ಹೇಳಿದ್ರು, ಇಲ್ಲ ಇದೇನೋ ಸಿಲಿಂಡರ್ ಸ್ಫೋಟ ಆಗಿರಬೇಕು, ಏನೋ ಇರಬೇಕು ಅಂತ. ಆಮೇಲೆ ತಕ್ಷಣಕ್ಕೆ ಪೊಲೀಸರಿಗೆ ಗೊತ್ತಾಯಿತು ಇದು ಸಿಲಿಂಡರ್ ಸ್ಫೋಟ ಅಲ್ಲ, ಇದು ಖಂಡಿತವಾಗ್ಲೂ ಇದೊಂದು ವಿಧ್ವಂಸಕ ಕೃತ್ಯ. ತಕ್ಷಣ ನೋಡಿ ಕಾರ್ಯಾಚರಣೆಗಿಳಿದ್ರು ಪೊಲೀಸರು, ತಂಡಗಳನ್ನು ರಚನೆ ಮಾಡಿದ್ರು. ಯಾವ ರೀತಿ ಅವರ ಹೆಜ್ಜೆ ಗುರುತುಗಳನ್ನು ಹಿಡಿದು ಹೋದ್ರು, ಯಾವ ಪರಿ ಹೆಡೆಮುರಿ ಕಟ್ಟಿದ್ರು, ಏನದು ಘಟನೆ ಬನ್ನಿ ನೋಡ.
ಹಗಲಿರುಳು ಶ್ರಮಿಸಿದಂತಹ ಈ ಸಾಧಕ ಪೊಲೀಸರನ್ನ ನಾವು ಸನ್ಮಾನ ಮಾಡಲೇಬೇಕು. ಹಾಗಾಗಿ ಇವರನ್ನ ಸನ್ಮಾನಿಸಲು ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು, ಹಾಗೇನೆ ನಟ ಶರಣ್ ಅವರು ಮತ್ತು ಎಡಿಜಿಪಿ ಆಗಿರುವಂತಹ ಸೌಮೇಂದ್ರ ಮುಖರ್ಜಿ ಅವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ. ಇನ್ನು ಗೌರವ ಸ್ವೀಕರಿಸಲು ವೇದಿಕೆ ಮೇಲೆ ಬರಬೇಕಾಗಿ ಎಸಿಪಿ ನವೀನ್ ಕುಲಕರ್ಣಿ ಅವರು, ಹಾಗೇನೆ ಎಸಿಪಿ ಚಂದನ್ ಕುಮಾರ್, ಇನ್ಸ್ಪೆಕ್ಟರ್ ಶಿವಸ್ವಾಮಿ ಸಿಬಿ, ಇನ್ಸ್ಪೆಕ್ಟರ್ ಬಾಲಾಜಿ, ಇನ್ಸ್ಪೆಕ್ಟರ್ ಪ್ರಕಾಶ್ ಅವರು ವೇದಿಕೆಗೆ ಬರಬೇಕಂತ ವಿನಂತಿ. ಸ್ಪರ್ಶ್ ಮಸಾಲ ಅವರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಸತೀಶ್ ಜಿ, ಕಾರ್ಯಕ್ರಮದ ಬಗ್ಗೆ ಏನಂತೀರಿ ಸರ್? ಸೊ ಈ ಥರ ತಾವು ಕಾರ್ಯಕ್ರಮ ಮಾಡೋದು ಒಂದು ಅವರಿಗೆಲ್ಲ ಪ್ರೇರಣೆ, ಕಷ್ಟಪಟ್ಟು ಇಂಥ ಕೇಸ್ಗಳನ್ನ ಸಾಲ್ವ್ ಮಾಡ್ತಾರೆ. ಸೊ ನೀವು ಅವ್ರಿಗೆ ಗುರುತಿಸುವಂಥ ಕಾರ್ಯ ಕಳೆದ 4 ವರ್ಷದಿಂದ ಮಾಡ್ತಾ ಇದ್ದೀರಿ, 4ನೇ ವರ್ಷದಲ್ಲಿ. ಸೊ ಇದೆಲ್ಲ ಇನ್ನೂ ಬೇರೆ ಬೇರೆ ಭಾಳ ಪುಣ್ಯದ ಕೆಲಸ. ಇವತ್ತು ನನ್ನ ಕೈಯಿನಲ್ಲಿ ಈ ಥರದ ಒಂದು ಪುಣ್ಯದ ಕೆಲಸ ಮಾಡುವಂಥ ಒಂದು ಅವಕಾಶವನ್ನು TV9 ಕೊಟ್ಟಿರೋ ಅಂಥದ್ದು. ಯಾಕಂತಂದರೆ ಇವತ್ತು ಇಲ್ಲಿ ಪಕ್ಕದಲ್ಲಿ ನಿಂತಿದ್ದಾರಲ್ಲ ಈ ಮಹನೀಯರು, ಅವರು ನಿದ್ದೆಗೆಟ್ಟು ಕೆಲಸ ಮಾಡೋದ್ರಿಂದ ನಾವೆಲ್ಲರೂ ನಿದ್ದೆನ ಆರಾಮಾಗಿ ಮಾಡ್ತಾ ಇದ್ದೀವಿ. ನಮ್ಮ ಮನೆಯಲ್ಲಿ ನಾವು ನೆಮ್ಮದಿಯಿಂದ ನಿದ್ದೆ ಮಾಡ್ತಾ ಇದ್ದೀವಿ ಅಂತಂದರೆ ಅವರು ಹಗಲು ರಾತ್ರಿ ಕೆಲಸ ಮಾಡ್ತಾ ಇರೋವಂಥದ್ದು. ಖಂಡಿತವಾಗಲೂ ಅವರಿಗೆ ಸೆಲ್ಯೂಟ್ ಕೊಡೋ ಅಂಥ ಒಂದು ಕೆಲಸ ಇವತ್ತು TV9 ಮಾಡ್ತಾ ಇದೆ ಅಂತ ಅನ್ನೋದಾದರೆ TV9ಗೆ ಒಂದು ದೊಡ್ಡ ಸೆಲ್ಯೂಟು ಸರ್. ಖಂಡಿತವಾಗ್ಲೂ ಥ್ಯಾಂಕ್ ಯು ಸರ್. ಈ ಥರದ ಒಂದು ಕಾರ್ಯ ನಿರಂತರವಾಗಿ ಆಗ್ತಾ ಇರಲಿ. ಈ 3 ವರ್ಷ ಅಂತ ಅನ್ನೋವಂಥದ್ದು 30 ವರ್ಷ ಆಗಲಿ, 300 ವರ್ಷ ಆಗಲಿ ಅಂತ ಅನ್ನೋವಂಥದ್ದು ನನ್ನ ಆಶಯ. ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸೋಮೇಂದ್ರ ಸರ್, ತಮ್ಮ ಸರದಿ. ತಮ್ಮೆಲ್ಲರಿಗೆ ಗೊತ್ತಿದ್ದ ಹಾಗೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ನಾವೆಲ್ಲರೂ ಒಬ್ಬ ಕಾನ್ಸ್ಟೇಬಲಿಂದ ಹಿಡಿದು DG ಅವ್ರವರೆಗೆ ಸುಮಾರು 1 ಲಕ್ಷ ಜನ ಇದ್ದೀವಿ. ಈ ಥರ ಒಂದು ಕಾರ್ಯಕ್ರಮ ಮಾಡಿಕೊಂಡು ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ ಅವರಿಗೆ ಗುರುತಿಸಿ, ಅವರಿಗೆ ಗೌರವಿಸಿ, ಅವರಿಗೆ ಸನ್ಮಾನ ಕೊಡೋದು ಕೆಲಸ ಭಾಳ ಕಡಿಮೆ ಜನ ಮಾಡ್ತಾರೆ. ಸೊ ಅದಕ್ಕೆ ಇದರಿಂದ ನಮ್ಮವರಿಗೆ ನಿಜವಾಗಿ ಒಂದು ಪ್ರೋತ್ಸಾಹನೆ ಸಿಗುತ್ತೆ ಮತ್ತು ಅವರು ಇನ್ನೂ ಒಳ್ಳೆ ಕೆಲಸ ಮಾಡ್ತಾರೆ. ಸೊ TV9 ಎಂಟೈರ್ TV9 ಟೀಮ್ಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಕರ್ನಾಟಕ ಒಂದು ಲೆಕ್ಕದಲ್ಲಿ ಅವ್ರಿಗೆ ನೆಲ ಆಗ್ಬಿಡುತ್ತೆ ಅನ್ನೋಂಥ ಭಯ, ಆತಂಕ ಕೂಡ ಇತ್ತು. ಕೆಲವೊಂದು ಘಟನೆಗಳು ಕೂಡ ಆಗೋದ್ವು. ತುಮಕೂರು ಜಿಲ್ಲೆನಲ್ಲೇ ಅಂಥದ್ದೊಂದು ಘಟನೆ ಆಗೋಯ್ತು. ಇನ್ನೊಂದು ಕಡೆಗೆ ನಕ್ಸಲ್ ನಾಯಕನನ್ನ ಇಲ್ಲಿ ಗುಂಡಿಟ್ಟು ಹೊಡೆಯಲಾಯಿತು. ಅದೆಲ್ಲ ಆದಮೇಲೆ ನಮ್ಮ ಪೊಲೀಸರಿಗೆ, ನಮ್ಮ ವ್ಯವಸ್ಥೆಗೆ ಅನ್ನಿಸ್ತು, ಬೆಳೆಯೋಕೆ ಬಿಟ್ಟರೆ ಈ ಬೇರು ಬಹಳಷ್ಟು ಆಳಕ್ಕೆ ಹೋಗ್ಬಿಡ್ತವೆ, ಇದಕ್ಕೊಂದು ಮಟ್ಟ ಹಾಕಲೇಬೇಕು ಅಂತ. ಎಷ್ಟರ ಮಟ್ಟಿಗೆ ಅದನ್ನು ವ್ಯವಸ್ಥಿತವಾಗಿ ಮಟ್ಟ ಹಾಕಿದ್ರು ಅಂತಂದರೆ ಕರ್ನಾಟಕದಲ್ಲಿ ಇವತ್ತು ಇಲ್ವೇನೋ ನಕ್ಸಲಿಸಂ ಅನ್ನುವಷ್ಟರ ಮಟ್ಟಿಗೆ. ಬನ್ನಿ ಹಾಗಾದರೆ ಆ ಸಾಧನೆ ಕಡಿಮೆ ಅಲ್ಲ, ಅದರ ಬಗ್ಗೆ ಒಂದಷ್ಟು ವಿವರಗಳನ್ನು ನೋಡೋಣ. ಸಾಧಕರನ್ನ ಸನ್ಮಾನಿಸಲು ವೇದಿಕೆ ಮೇಲೆ ಬರಬೇಕಾಗಿ ಸಚಿವ HC ಮಹದೇವಪ್ಪನವರು ಹಾಗೂ ADGP ಅಲೋಕ್ ಕುಮಾರ್ ಅವರನ್ನ ಸ್ವಾಗತ ಮಾಡ್ತಿದ್ದೀನಿ. ಹಾಗೇನೆ ನಮ್ಮ TV9 ಸೆಲ್ಯೂಟ್ ಗೌರವವನ್ನ ಸ್ವೀಕರಿಸಲು RPI ಸಂತೋಷ್ S, ಹಾಗೇನೆ ಹೆಡ್ ಕಾನ್ಸ್ಟೇಬಲ್ TM ಮಧುಕುಮಾರ್, ಹೆಡ್ ಕಾನ್ಸ್ಟೇಬಲ್ ಮಾಯಪ್ಪ ದುಂಡಪ್ಪ ನಿಂಗನೂರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಗಿಫ್ಟ್ ಸ್ಪಾನ್ಸರ್ ಬೈ ಸ್ಪರ್ಶ್ ಮಸಾಲಾ. ಅಲೋಕ್ ಕುಮಾರ್ ಅವರು ಕಾರ್ಯಕ್ರಮದ ಬಗ್ಗೆ 2 ಮಾತಾಡಬೇಕು ಸರ್. ಎಲ್ಲರಿಗೆ ಶುಭ ಸಂಜೆ ನಮಸ್ಕಾರಗಳು. ನಾನು ಆ ಕಾರ್ಯಾಚರಣೆ ಸಲುವಾಗಿ ನಾನು ಅವರಿಗೆ ಅಭಿನಂದನವನ್ನು ನಾನು ಸಲ್ಲಿಸುತ್ತೇನೆ. ಮತ್ತು ಈ ಕಾರ್ಯಕ್ರಮ ನಾವು ಹೇಳಿದರೆ ಪೊಲೀಸ್ ಬಗ್ಗೆ ಈ ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ನಾವು ಕೆಟ್ಟವರು ಯಾರು, ಒಳ್ಳೆಯವರು ಯಾರು, ನಾವು ವ್ಯಕ್ತಿತ್ವವಾಗಿ ಅವರ ಜೊತೆಗೆ ನಾವು ವರ್ತನೆ ಮಾಡಬೇಕಾಗತ್ತೆ. ಎಲ್ಲರಿಗೆ ನಾವು ಸರಿ ಸಮಾನ ದೃಷ್ಟಿ. ಈಗ ನಕ್ಸಲರಿಗೆ ಈಗ ನಾವು ಅವ್ರಿಗೆ ಯಾವ ರೀತಿ ನೋಡ್ಕೊಳ್ಬೇಕು ಆ ರೀತಿ ನೋಡ್ಕೊಂಡಿದ್ದೀವಿ. ಮತ್ತು ಅದಕ್ಕಾಗಿ ನಾವು ನಮ್ಮ ತರಬೇತಿ ಸಂಸ್ಥೆಗಳಲ್ಲಿ
ಅವ್ರದ್ದು ತರಬೇತಿ, ಕಾನ್ಸ್ಟೇಬಲ್ಸ್ದು ತರಬೇತಿ ಬಗ್ಗೆ ನಾವು ಬಹಳ ಕಾಳಜಿ ನಾವು ತಗೊಂಡಿದ್ದೀವಿ. ಮತ್ತು ನಾವು ಹೆಮ್ಮೆಯಿಂದ ಹೇಳ್ಬೋದು ಕಿ ನಮ್ಮ ದೇಶದಲ್ಲಿ ಈಗ ನಡೆಯುವಂಥ ಎಲ್ಲ ತರಬೇತಿ ಸಂಸ್ಥೆಯಲ್ಲಿ ಕಾನ್ಸ್ಟೇಬಲ್ಗೆ ನಾವು ಏನು ತರಬೇತಿ ನಾವು ಕೊಡ್ತಾ ಇದ್ವಿ, ಆರ್ತಿ ತರಬೇತಿ ಬಹುಶಃ ಯಾವ ಕಡೆ ಈಗ ಆಗ್ತಾ ಇಲ್ಲ. ಅದು ಹೆಮ್ಮೆಯಿಂದ ನಾವು ಹೇಳ್ಬೋದು. ನಮಗೆ ಈಗ ತಮ್ಮ ಇದು ಕಾರ್ಯಕ್ರಮದಲ್ಲಿ ಇಲ್ಲಿ ಭಾಗವಹಿಸಲಿಕ್ಕೆ ಆಸ್ಪತ್ರೆ ಕೊಟ್ಟಿದ್ದಂಥ ಎಲ್ಲರಿಗೆ ನಾನು ಧನ್ಯವಾದ ಸಲ್ಲಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಬಹಳ ಒಂದು ಅದ್ಭುತವಾದಂಥ ಮಾತಿದೆ. ವಿಜ್ಞಾನ ಎಲ್ಲಿ ತನಕ ಬಂದು ನಿಲ್ಲುತ್ತೋ ಅಲ್ಲಿಂದ ಮುಂದಕ್ಕೆ ಆಧ್ಯಾತ್ಮ ಶುರುವಾಗುತ್ತೆ ಅಂತ. ಯಾರ್ಯಾರು ಅಧಿಕಾರಿಗಳು ಎಷ್ಟೆಷ್ಟು ಪ್ರಯತ್ನ ಪಡ್ತಾರೆ, ಅವರಿಂದ ಯಾವುದನ್ನ ಕಂಡು ಹಿಡಿಯಕ್ಕಾಗಲ್ಲ. ಆ ಸಂದರ್ಭದಲ್ಲಿ ಪ್ರಾಣಿಗಳು ನಮ್ಮ ಬೆಂಬಲಕ್ಕೆ ನಿಲ್ತವೆ, ನಮ್ಮ ಜೊತೆ ನಿಲ್ತವೆ. ಅಂತ ಒಂದು ಅದ್ಭುತವಾದಂಥ ಒಂದು ಜೀವಿಯ ಪರಿಚಯವನ್ನು ನೀವು ಮಾಡಿಕೊಡ್ಲೇಬೇಕು. ಇದು ಬಂತು ಅಂತಂದ್ರೆ ಡ್ರಗ್ಸ್ ಸಿಗುವಂಥದ್ದು ಗ್ಯಾರಂಟಿ. ಜೊತೆಗೆ ಯಾರ್ಯಾರು ಇದನ್ನ ಸಾಗಿಸ್ತಾ ಇದ್ದಾರೆ ಅವ್ರನ್ನೂ ಕೂಡ ಇದು ಹಿಡಿಯುವಂಥದ್ದು ಗ್ಯಾರಂಟಿ. ಯಾರ ಬಗ್ಗೆ ನಾವು ಈ ಮಾತನ್ನು ಹೇಳ್ತಾ ಇದ್ದೀವಿ, ಬನ್ನಿ ನೋಡೋಣ. ಎಸ್, ಇದೀಗ ಶ್ವಾನ ಆರ್ಯ ಹಾಗೂ ಶ್ವಾನ ಪರಿಚಾರಕರಾದಂತಹ ಸಚಿನ್ ಮತ್ತು ಕರಿಯಪ್ಪ ಅವರಿಗೆ ನಾವೆಲ್ಲರೂ ಕೂಡ ಸೇರಿ ಸನ್ಮಾನ ಮಾಡುವಂತಹ ಕ್ಷಣ. ಇವರಿಗೆ ಒಂದು ದೊಡ್ಡ ಸೆಲ್ಯೂಟ್ನ ಜೊತೆಗೆ ಈ ಸಾಧಕರನ್ನ ಸನ್ಮಾನಿಸಲು ಸಚಿವ HC ಮಹದೇವಪ್ಪನವರು ವೇದಿಕೆ ಮೇಲಿದ್ದಾರೆ. ಅವರ ಜೊತೆಗೆ ADGP ಹಿತೇಂದ್ರ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಹಾಗೇನೆ ಪ್ರೊಪರೇಟರ್ ಆಫ್ ಸೌಖ್ಯ ರೋಬೋಟಿಕ್ ಆರ್ಥೋ ಕೇರ್ನ ಡಾಕ್ಟರ್ ರೇಖಾ ಎಂ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಎಸ್, ಇವಾಗ ಕಾರ್ಯಕ್ರಮ ಉದ್ದೇಶಿಸಿ ಸಚಿವ ಮಹದೇವಪ್ಪನವರು ಎರಡು ಮಾತಾಡಬೇಕು. ಮೊದಲನೇದಾಗಿ ಎಲ್ಲರಿಗೂ ವಂದನೆಗಳು. ಈ ಕಾರ್ಯಕ್ರಮಕ್ಕೆ ನಿಮಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಪೊಲೀಸ್ ಇಲಾಖೆ ನಡೆಸೋದು ಅಂದರೆ ಹುಲಿ ಮೇಲೆ ಸವಾರಿ ಮಾಡ್ದಂಗೆ. ಕರೆಕ್ಟಾಗಿ ಓಡಿಸಿದ್ರೆ ಹುಲಿನ ಸರಿಯಾಗುತ್ತೆ. ಬೈ ಚಾನ್ಸ್ ಸ್ಲಿಪ್ಪಾಗಿ ಬಿದ್ದರೆ ಅಲ್ಲಿ ಅವ್ರು ಇರೋದೇ ಇಲ್ಲ. ಕಾಕಿ ಅಂದರೆ ಅದು ಬಲಾಢ್ಯರಿಂದ ಬಲಹೀನರನ್ನು ರಕ್ಷಣೆ ಮಾಡತಕ್ಕಂಥ ಒಂದು ಬಲವಾದಂಥ ರಕ್ಷಣಾ ವ್ಯವಸ್ಥೆ. ಸಾಧನೆ ಮಾಡಿದವರನ್ನು ಗುರುತಿಸಿ ಸನ್ಮಾನ ಮಾಡಿ ಪ್ರೋತ್ಸಾಹಕ್ಕೆ TV9 ಅಭಿನಂದನೆ ಹೇಳಿ ನನ್ನ ಮಾತನ್ನು. ಸರ್ ನೀವೊಂದು ಮಾತು ಹೇಳಿದ್ರಿ, ಹುಲಿ ಸವಾರಿ ಅದೆಲ್ಲದೂ ಕೂಡ ಪೊಲೀಸರು ಕೆಲಸ ಮಾಡಕ್ ಬಿಟ್ಬಿಟ್ರೆ ಅವ್ರು ಹುಲಿಗಳೇ ಸರ್, ಅವ್ರು ಹುಲಿಗಳೇ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಒಂದು ಕಡೆ ಅಗ್ನಿ ಅವಘಡಗಳು, ಮತ್ತೊಂದು ಕಡೆ ಇದು ಮಳೆಗಾಲ, ಪ್ರಾಕೃತಿಕ ವಿಕೋಪಗಳು. ಎಲ್ಲಿ ಗುಡ್ಡ ಕುಸಿಯುತ್ತೆ, ಎಲ್ಲಿ ಮರ ಬೀಳುತ್ತೆ, ಎಲ್ಲಿ ರಸ್ತೆ ಬಿರುಕು ಬಿಡುತ್ತೆ, ಇದು ಯಾವುದು ಕೂಡ ಗೊತ್ತಾಗೋದಿಲ್ಲ. ಆ ಸಂದರ್ಭದಲ್ಲಿ ಸಹಾಯಕ್ಕೆ ಯಾರು ಬರ್ತಾರೆ ಹೇಳಿ? ಕರೆಕ್ಟ್. NDRFನವರು ಜೊತೆಗೆ ನಮ್ಮ ಅಗ್ನಿಶಾಮಕ ದಳದವರು. ಖಂಡಿತ. ಎಸ್, ಅವರ ಕಾರ್ಯವೈಖರಿ ಹೇಗಿರುತ್ತೆ ಇಂತಹ ಸಂದರ್ಭದಲ್ಲಿ? ಇದುವರೆಗೂ ಕೂಡ ಈ ಫೈರ್ ಡಿಪಾರ್ಟ್ಮೆಂಟ್ ಹಾಗೇನೆ SDRF ಟೀಮ್ ಯಾವ ರೀತಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ವಿಟಿ ಇದೆ, ನೋಡೋಣ. TV9 Salute. ದೊಡ್ಡ ಸೆಲ್ಯೂಟ್ನ ಮೂಲಕ ಈ ಗೌರವಕ್ಕೆ ಪಾತ್ರರಾಗ್ತಿರುವವರನ್ನ ಸನ್ಮಾನಿಸಲು ವೇದಿಕೆ ಮೇಲೆ ಬರಬೇಕಾಗಿ ಸಚಿವ RB ತಿಮ್ಮಾಪುರ ಅವರು, ಹಾಗೇನೆ ADGP ಉಮೇಶ್ ಕುಮಾರ್ ಅವರು ಮತ್ತು ದೊಡ್ಡ ಮನೆ ಕುಡಿಯಾಗಿರುವಂತಹ ನಟ ಯುವರಾಜ್ ಕುಮಾರ್ ಅವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ. ಹಾಗೇನೆ TV9 ಸೆಲ್ಯೂಟ್ ಗೌರವ ಸ್ವೀಕರಿಸಲು ಕರ್ನಾಟಕ ಅಗ್ನಿಶಾಮಕ ದಳ ಹಾಗೂ SDRF ಅನಂತ ಜಟ್ಟಪ್ಪ, ಸುರೇಶ್ ಶೆಟ್ಟಿ, ಹೇಮಂತ್ ಕುಮಾರ್ ಟಿ ಮತ್ತು ಗೋಪಿ ಎನ್ ಅವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ಮನವಿ. ಎಸ್, RB ತಿಮ್ಮಾಪುರ ಅವ್ರು ಏನು ಹೇಳ್ತಾರೆ ಸರ್? ಎಲ್ಲರಿಗೂ ನಮಸ್ಕಾರ. ಡ್ರೆಸ್ ಹಾಕೊಂಡಾಗ ಏನು ಚೆನ್ನಾಗಿ ಮಾತಾಡ್ತಿರಂದ್ರೆ ಎಲ್ಲ ದೋಸ್ತಿ, ಎಲ್ಲ ಫ್ರೆಂಡ್ಶಿಪ್ ಥರ ಇರ್ತಾರೆ. ಆನಂತರ ಏನಾದರೂ ಯಾರ ತಪ್ಪು ಮಾಡಿದ್ರೆ ಎಂಥ ದೋಸ್ತಿನ ಇರಲಿ, ನಡಿಯಪ್ಪ ನಡಿ ಒಳಗಡೆ ಅಂಥೇಳಿ ಆ ಸಂಬಂಧ ಎಲ್ಲವನ್ನು ತೊಡೆದು ಹಾಕಿ ನಾನು ಈ ದೇಶದ ರಕ್ಷಕ, ಜನರ ರಕ್ಷಕ ಅಂತಕ್ಕಂಥ ಭಾವನೆಯಿಂದ ದುಡಿತಕ್ಕಂಥ ನಿಮಗೆ ನಾನೊಂದು ಸೆಲ್ಯೂಟ್ ಹೊಡೆದ್ರ ಜೊತೆಗೆ ಅಂಥವ್ರಿಗೆ ನೀವೊಂದು ಸೆಲ್ಯೂಟ್ ಹೊಡಿಲಿಕ್ಕೆ ನಮ್ಮನ್ನು ಕರೆದಲ್ಲಿ ನಿಮಗೂ ಒಂದು ಸೆಲ್ಯೂಟ್ ನಾನು ಹೊಡಿಲೇಬೇಕು ಹಾಗೆ ಅಂತಕ್ಕಂಥದ್ದು ಹೇಳಿ ಥ್ಯಾಂಕ್ ಯು ಸರ್. ತುಂಬ ಸಂತೋಷ. ಇಂಥ ಕಾರ್ಯಕ್ರಮ ನಡೀಲಿ. TV9ದಿಂದ ಇನ್ನೂ ಅದ್ಭುತವಾದ ಕೆಲಸಗಳು ನಡೀಲಿ. ಬರೀ ನೀವು ಟೀಕೆನೇ ಮಾಡ್ತಾರೆ, ಟಿಪ್ಪಣೆ ಮಾಡ್ತಾರೆ ಅಂತ ಅಷ್ಟೇ ತಿಳ್ಕೊಂಡಿದ್ದೀವಿ.
ಇಂಥ ಕೆಲಸಕ್ಕೂ ನೀವು ಕೈ ಹಾಕಿದ್ರಲ್ಲ, ಅದ್ಭುತವಾದ ಕೆಲಸ. ನಿಮಗೆ ಒಂದು ಸೆಲ್ಯೂಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಸಮಸ್ಯೆ ಏನಿದೆ, ನಾವು ಯಾವಾಗ ಒಂದು ಸಲ ಫೇಲ್ ಆಗ್ತೀನಿ ಅದು ತಮಗೆ ಗಮನಕ್ಕೆ ಬರುತ್ತೆ. ನಾವು ಯಾವ 100% ನಾವು ಪ್ರಯಾಸ ಮಾಡಿದ್ರೆ ಎಲ್ಲ ಕ್ರೈಮ್ ನಿಲ್ಲಿಸಲಿಕ್ಕೆ ಅಥವಾ ಪ್ರಿವೆಂಟಿವ್ ಮೆಜರ್ ಮಾಡಲಿಕ್ಕೆ, ಅದು ಜನರಿಗೆ ಗೊತ್ತಾಗೋದಿಲ್ಲ. ಸೊ ದಟ್ ಈಸ್ ವಾಟ್ ಯು ಆರ್ ಐಡೆಂಟಿಫೈಯಿಂಗ್ ದೋಸ್ ಹೂ ಆರ್ ಮೇಡ್ ದ ಎಫರ್ಟ್. ಅದು ಭಾಳ ಇದು ವಿ ಹ್ಯಾವ್ ಟು ಐಡೆಂಟಿಫೈ ದ ವಾಟ್ ಎಫರ್ಟ್ಸ್ ವಿ ಆರ್ ಮೇಕಿಂಗ್. ಸೊ ಐ ಥ್ಯಾಂಕ್ ಯು ಫ್ರಮ್ ದ ಆಲ್ ದ policemen who are sitting here on behalf of them for honoring them and recognizing them. ಥ್ಯಾಂಕ್ ಯು ವೆರಿ ಮಚ್ ಸರ್. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು, ನನ್ನನ್ನು ಇಂಥ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ತುಂಬ ದೊಡ್ಡ ಧನ್ಯವಾದ. ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು ಒಂದೇ ಒಂದು ಮಾತು ಹೇಳ್ತೀನಿ. ನಮ್ಮ ತಾತ ವೀರಪ್ಪನಿಂದ ಕಿಡ್ನಾಪ್ ಆದಾಗ ಕೂಡ ನಮ್ಮ ತಾತನ ಸೇಫಾಗಿ ನಮ್ಮ ಮನೆಗೆ ಕರ್ಕೊಂಬಂದ್ರಿ. ಜೊತೆಗೆ ನಮ್ಮ ಚಿಕ್ಕಮ್ಮಂಗೆ ಇಂಥ ಒಂದು ನಮ್ಮ ಚಿಕ್ಕಪ್ಪನ ಘಟನೆ ನಡೆದಾಗಲೂ ಪ್ರತಿಯೊಬ್ಬರಿಗೂ ಅನುಕೂಲ ಆಗೋಂಗೆ ನಮ್ಮನ್ನೆಲ್ಲ ನೋಡ್ಕೊಂಡ್ರಿ. ಆ್ಯಂಡ್ ಇವತ್ತು ನಮ್ಮ ಸಿನಿಮಾ ಡಿಪಾರ್ಟ್ಮೆಂಟ್, ನಮ್ಮ ಸಿನಿಮಾ ಇಂಡಸ್ಟ್ರಿಲಿ ಕೂಡ ನಾವು ಯಾವುದೇ ಕೆಲಸ ನಮ್ಗೆ ಅಚ್ಚುಕಟ್ಟಾಗಿ ನಡಿಬೇಕಂದ್ರೆ ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸಹಾಯ ಬೇಕೇ ಬೇಕು. ಅದರಿಂದ ನಮ್ಮ ಕುಟುಂಬದ ಪರವಾಗಿ, ನಮ್ಮ ಕುಟುಂಬದಿರೋ ಎಲ್ಲರ ಪರವಾಗಿ ನಮ್ಮೆಲ್ಲ ಕಷ್ಟ ನಷ್ಟಗಳ ಜೊತೆಗಿದ್ದು, ನಮ್ಮೆಲ್ಲ ಸುಖ ಸಂತೋಷಕ್ಕೆ ಜೊತೆಗಿದ್ದು ನೀವು ನಿಮ್ಗೆಲ್ರಿಗೂ ನಿಜವಾಗ್ಲೂ ನನ್ನ ವಂದನೆಗಳು, ನಮಸ್ಕಾರ ಮಾಡ್ತೀನಿ. ಗ್ರೇಟ್, ಥ್ಯಾಂಕ್ ಯು. ಗ್ರೇಟ್. ಈಗ ಏನಾದರೂ ಕನಸಿದೆಯಾ ಒಂದು ಅದ್ಭುತವಾದಂಥ ಪೊಲೀಸ್ ಅಧಿಕಾರಿ? ಸಿನಿಮಾ ಬಿಡಿ ಸರ್, ಆ್ಯಕ್ಚುಲಿ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದಿಲ್ಲ ಅಂದರೆ ನಾನು ಎಲ್ಲ ಕಡೆ ಹೇಳಿದ್ದೀನಿ ನಾನು ಪೊಲೀಸ್ ಆಗ್ತಿದ್ದೆ. ಡೆಫಿನೆಟ್ಲಿ ನಾನು ತುಂಬ ಕಡೆ ಹೇಳಿದ್ದೀನಿ, ನನಗೆ ಸಕ್ಕತ್ ಆಸೆ ಇತ್ತು. ಬಟ್ ಖಂಡಿತ ಇಂಡಸ್ಟ್ರೀಲಿ ಒಂದು ಒಳ್ಳೆ ಪೊಲೀಸ್ ಸಿನಿಮಾ ಮಾಡಬೇಕಂತ ತುಂಬ ಆಸೆ ಇದೆ. ಇಲ್ಲಿ ತುಂಬ ಜನ ಇದ್ದಾರೆ, ಯಾವ್ದಾದ್ರು ಒಂದು ಒಳ್ಳೆ ಕತೆ ಕೊಟ್ಟರೆ ಖಂಡಿತ ಮಾಡ್ತೀನಿ. ನಿಮ್ಮನ್ನ ಹಂಗೆ ಕಳಿಸ್ಕೊಟ್ರೆ ಇವ್ರು ಯಾರು ಕೂಡ ನಮ್ಮನ್ನ ಒಪ್ಪಲ್ಲ, ಹೌದಾ ಇಲ್ವೋ? ಬಂಗಾರಿಗೆ ನೀವು ಸ್ಟೆಪ್ ಹಾಕದೆ ನಾವು ವೇದಿಕೆಯಿಂದ ಕೆಳಗಿಳಿಸಲ್ಲ. ನಾವು ಪುನೀತ್ ರಾಜ್ಕುಮಾರ್ ನೆನಪಾಗ್ಬಿಟ್ರಲ್ವಾ? ಫ್ಯಾಂಟಾಸ್ಟಿಕ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಬೇರೆ ಬೇರೆ ಕಾರಣಗಳಿಂದ ನಾವು ಚಿನ್ನವನ್ನು ಅಡವಿಡ್ತೀವಿ. ಮದುವೆ ಮುಂಜಿಗೆ ಅಂತ ಚಿನ್ನ ಅಡವಿಡ್ಬೋದು, ಅಥವಾ ಸಾಲ ಇದೆ ಸೋಲ ಇದೆ ಅದರಿಂದ ಹೊರಗಡೆ ಬರಬೇಕು ಅಂತ ಚಿನ್ನ ಅಡವಿಟ್ಟಿರಬಹುದು. ಆದರೆ ಆ ಚಿನ್ನವನ್ನು ರಾತ್ರಿ ಕಳ್ಳರು ದೋಚಿಬಿಟ್ರೆ, ದರೋಡೆ ಮಾಡಿಬಿಟ್ರೆ, ಅದೇನು ಕಡಿಮೆ ಪ್ರಮಾಣದ ಚಿನ್ನನ? ದೊಡ್ಡ ಮಟ್ಟದ ಚಿನ್ನವನ್ನ ಅವರು ಕದ್ದು ತೆಗೆದುಕೊಂಡು ಹೋಗಿದ್ದು ಎಲ್ಲಿಗೆ? ಅದನ್ನ ಪೊಲೀಸರು ಹುಡುಕಿದ್ದು ಹೇಗೆ? ಬನ್ನಿ ನೋಡ. ಇಂತಹ ಸಾಧಕರನ್ನ ಸನ್ಮಾನಿಸಲು ಸಚಿವ ಆರ್ ಬಿ ತಿಮ್ಮಾಪುರ ಅವರ ಜೊತೆಗೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿ. ಹಾಗೆಯೇ ನಮ್ಮ ಟಿವಿ9 ಸೆಲ್ಯೂಟ್ ಗೌರವವನ್ನ ಸ್ವೀಕರಿಸಲು ಇನ್ಸ್ಪೆಕ್ಟರ್ ರವಿ ಎನ್ಎಸ್, ಪಿಎಸ್ಐ ಸಾಗರ್ ಎ, ಹೆಡ್ ಕಾನ್ಸ್ಟೇಬಲ್ ಮಂಜಪ್ಪ, ಹೆಡ್ ಕಾನ್ಸ್ಟೇಬಲ್ ಮಜೀದ್, ಪೊಲೀಸ್ ಕಾನ್ಸ್ಟೇಬಲ್ ಶಿವರಾಜ್ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿ. ಎಸ್, ಕಾರ್ಯಕ್ರಮಕ್ಕೆ ಬರೋದಕ್ಕಿಂತ ಮೊದಲೇನೇ ಹೇಳ್ತಾ ಇದ್ರು ಕಮಿಷನರ್ ಸಾಹೇಬರು ನನ್ನ ಮಾತಾಡಿಸ್ಬೇಡಿ ಅಂತ. ಆದರೆ ನಾವು ಅಷ್ಟು ಸುಲಭ ಬಿಡ್ತೀವ ಸರ್? ನೀವು ಮಾತಾಡಲೇಬೇಕು ಪ್ಲೀಸ್. ಮೊದಲಾಗಿ ನಾನು TV9ಗೆ ಎಲ್ಲರೂ ಹೇಳಿದ ಪ್ರಕಾರ ಸಲ್ಯೂಟ್ ಹೇಳ್ತಾ ಇದ್ದೀನಿ. ಇಟ್ ಈಸ್ ರಿಯಲಿ ಅ ಸಲ್ಯೂಟ್. ಇಟ್ ಈಸ್ ಅ ಎಕ್ಸಲೆಂಟ್ ಪ್ರೋಗ್ರಾಮ್ ಬಿಕಾಸ್ ಮೀಡಿಯಾ, ಗವರ್ಮೆಂಟ್, ಪೊಲೀಸ್ ಎಲ್ಲವೂ ಸೇರ್ಕೊಂಡು ನಾವು ಸಮಾಜದಲ್ಲಿ ಜನಸ್ನೇಹಿ ಪೊಲೀಸ್ ಕೊಡ್ತಾ ಇದ್ದೀವಿ ಅಂತ ಒಂದು ನಾವು ಒಂದು ಸೂಚನೆ ಕೊಡ್ತಾ ಇದ್ದೀವಿ ಎಲ್ಲರಿಗೆ. ಇದು ಪೊಲೀಸ್ ಜೊತೆಗೆ ಎಲ್ಲರೂ ಕೈ ಜೋಡಿಸಿದರೆ ಖಂಡಿತ ಯಾವುದೋ ಕಾರ್ಯಕ್ರಮ ನಾವು ಯಶಸ್ವಿಯಾಗಿ ಮಾಡ್ಬೋದು ಅಂತ ಹೇಳಿ ಇನ್ನೊಮ್ಮೆ ಸರಿ ನಿಮ್ಮೆಲ್ಲರಿಗೆ ನಾನು ಪೊಲೀಸ್, ಸ್ಪೆಷಲಿ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ವತಿಯಿಂದ ಧನ್ಯವಾದ ಹೇಳ್ತೇನೆ. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಾವು ಮಾಡ್ತಕ್ಕಂಥ ಕೆಲಸ ಅದ್ಭುತವಾದದ್ದಿದೆ. ಪ್ರೇರಣೆ ನೀಡ್ತಕ್ಕಂಥ ಕೆಲಸ ಮಾಡಿದವ್ರಿಗೆ ನಿಮಗೆ ನಾನು ಸೆಲ್ಯೂಟ್ ಹೊಡೆದು ನನ್ನ ಮಾತಿಗೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹೆಣ್ಮಕ್ಳು ಈಗ
ಯಾವ್ಯಾವ ರಂಗದಲ್ಲಿ ದಾಪುಗಾಲಿಡ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ. ಸಾಮಾನ್ಯ ಅಲ್ಲ, ಹೆಣ್ಮಕ್ಳು ಇವತ್ತು ಆಟೋ ಡ್ರೈವಿಂಗಿಂದ ಹಿಡಿದು ಇವತ್ತು ಮೆಟ್ರೋ ಡ್ರೈವಿಂಗ್ ತನಕ, ಪೈಲಟ್ಗಳ ತನಕ, ಜೊತೆಗೆ ಉಪಗ್ರಹಗಳ ಮುಖಾಂತರ ಅನ್ಯಗ್ರಹಗಳ ಶೋಧನೆಗೆ ಹೋಗುವಷ್ಟರ ಮಟ್ಟಿಗೆ ಬೆಳೆದಿದ್ದಾರೆ. ಅಂಥದ್ರಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಇಲಾಖೆನಲ್ಲೂ ಕೂಡ ಅದ್ಭುತವಾದಂಥ ಕೆಲಸ ಮಾಡ್ತಾ ಇದ್ದಾರೆ. ಅಂಥವರ ಒಬ್ಬರು ಪರಿಚಯನ ನಿಮಗೆ ಮಾಡ್ಕೊಡ್ಲೇಬೇಕು. ಬೇರೆ ಯಾರು ಆ ಕೇಸನ್ನು ನೋಡ್ತಿದ್ದಂಥ ಸಂದರ್ಭದಲ್ಲಿ ಅದನ್ನು ಇವ್ರಿಗೆ ವಹಿಸ್ತಾರೆ, ಇವರು ಬಹಳ ಅದ್ಭುತವಾಗಿ ಅದನ್ನು ನಿರ್ವಹಿಸ್ತಾರೆ. ಯಾರವರು ಬನ್ನಿ ನೋಡ. ಗಟ್ಟಿಗಿತ್ತಿ ಮಹಿಳಾ ಪೊಲೀಸ್ ಅಧಿಕಾರಿ ಎಸಿಪಿ ಕವಿತಾ ಎಂಸಿ ಅವರನ್ನ ಗೌರವಿಸಲು ಸಚಿವ ಎಚ್.ಕೆ. ಪಾಟೀಲ್ ಅವರು, ಹಾಗೆಯೇ ಎಡಿಜಿಪಿ ಡಿ ರೂಪಾ ಅವರು, ಇನ್ನು TV9 ಸೆಲ್ಯೂಟ್ ಗೌರವವನ್ನು ಸ್ವೀಕರಿಸಲು ಎಸಿಪಿ ಕವಿತಾ ಎಂಸಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಕೆ.ಸ್ಕ್ವಯರ್ ಸ್ಮಾರ್ಟ್ ಸಿಟಿ ಫೌಂಡರ್ಸ್ ಆಗಿರುವಂತಹ ಸುಬ್ರಹ್ಮಣ್ಯ, ಕೃಷ್ಣಮೂರ್ತಿ, ಸುನೀಲ್ CS ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಕೆ.ಸ್ಕ್ವಯರ್ ಸ್ಮಾರ್ಟ್ ಸಿಟಿಯ ಸುಬ್ರಹ್ಮಣ್ಯ, ಕೃಷ್ಣಮೂರ್ತಿ, ಸುನೀಲ್ CS ಅವರು ಫೌಂಡರ್ಸ್, ಇವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಬರೀ ಮಂತ್ರಿಗಳು ಏನು ಹೇಳ್ತಾರೆ ಕೇಳೋಣ. ಈಗ ನೋಡಿ, ನಾನೇನು ಪ್ರಶಸ್ತಿ ಕೊಟ್ಟೆ, ಆ ಪ್ರಶಸ್ತಿ ಸ್ವೀಕಾರ ಮಾಡಿರ್ತಕ್ಕಂಥ ಅಧಿಕಾರಿ ಬಹುಶಃ ಬರೋ ದಿವಸಗಳಲ್ಲಿ ಈಗೆಷ್ಟು ಅವ್ರಿಗೆ ಹೊಗಳಿಕೆ ಬಂದೈತಿ ಗೊತ್ತಿಲ್ಲ, ಇತಿಹಾಸ ಮಾತ್ರ ನಿಮ್ಮನ್ನು ಭಾಳಷ್ಟು ಹೊಗಳ್ತದೆ. ಗ್ರೇಟ್. ಅದಕ್ಕಾಗಿ ನಿಮಗೆ ನಾನು ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಮತ್ತೊಮ್ಮೆ TV9ದವರು ಈ ಸಲ್ಯೂಟ್ ಕಾರ್ಯಕ್ರಮದ ಮೂಲಕ ಭಾಳಷ್ಟು ವಿಚಾರಗಳನ್ನು ನೀವು ಬಹಿರಂಗಗೊಳಿಸಿದ್ರಿ. ಅದಕ್ಕಾಗಿ ನಾನು ಸಲ್ಯೂಟ್ ತಮಗೆ TV9ದವ್ರಿಗೆ ಮಾಡ್ತಾ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕರಿಸಿ ನನ್ನ ಮಾತು ಮುಗಿಸ್ತೀನಿ. ಸರ್, ಗಟ್ಟಿಗಿತ್ತಿಯ ಬಗ್ಗೆ ಸಿಂಹಿಣಿ ಒಂದೆರಡು ಮಾತಾಡಬೇಕು ಅಂತ ಕೇಳ್ತಾ ಇದ್ದೀನಿ, ಕರೆಕ್ಟಾ? ಎಲ್ರಿಗೂ ನಮಸ್ಕಾರ. ಸರ್ಕಾರದ ಕೆಲಸ ದೇವರ ಕೆಲಸ, ಅದು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಪೊಲೀಸ್ ಕೆಲಸನೇ ದೇವರ ಕೆಲಸ. ಪೊಲೀಸರಿದ್ದರಷ್ಟೇ ಅಲ್ಲಿ ನ್ಯಾಯ ಸಿಗ್ತದೆ. ದೇವರು ಎಲ್ಲ ಕಡೆ ದೇವ್ರ ರೂಪದಲ್ಲಿ ಬರೋಲ್ಲ, ದೇವರು ಬರೋದು ಮನುಷ್ಯ ರೂಪದಲ್ಲಿ, ಅದು ಪೊಲೀಸರ ರೂಪದಲ್ಲಿ ನ್ಯಾಯ ಕೊಡಿಸ್ತಾನೆ. ಅದಂಥ ಒಂದು ಮಹತ್ತರ ಜವಾಬ್ದಾರಿ ಹಾಗೂ ಒಂದು ವ್ಯಾಲ್ಯೂ ಆ ಖಾಕಿಗಿದೆ. ಎಲ್ಲೋ ಒಂದು ಕಡೆ ನಾನು ಸ್ಟಾರ್ಟಿಂಗ್ನಲ್ಲಿ ಕೆಲಸಕ್ಕೆ ಬಂದಾಗ ಅನೇಕ ಕಟ್ಟುಪಾಡುಗಳು ಮಹಿಳಾ ಸಿಬ್ಬಂದಿಗೆ ಇತ್ತು ಕೆಲಸ ಮಾಡುವಾಗ. ಇವತ್ತು ತುಂಬ ಇಂಪ್ರೂವ್ಮೆಂಟ್ಸ್ ಆಗಿದೆ. ಅದರ ಜೊತೆಗೆ ನಮ್ಮ ಮಹಿಳಾ ಸಿಬ್ಬಂದಿಯವ್ರಿಗೆ, ಮಹಿಳಾ ಅಧಿಕಾರಿಗಳಿಗೆ ಮತ್ತೊಮ್ಮೆ ಧೈರ್ಯ ಹೇಳಲಿಕ್ಕೆ ಬಯಸ್ತೇನೆ. ಶರಣೆ ಅಕ್ಕ ಮಹಾದೇವಿ ಹೇಳಿದ್ದು, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಂತಯ್ಯ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೆರೆ ತೊರೆಗಳಿಗೆ ಅಂಜಿದೊಡೆಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ, ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ. ಹಾಗಾಗಿ ಧೈರ್ಯದಿಂದ ಮುನ್ನುಗ್ಗಿ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. TV9 Salute 2025 Associate Sponsor Mysore Sandal Soap, supported by K-Square Smart City, delivering the perfect plots with excellence at work. Saukhya Robotic Ortho Care, ಸರ್ಜರಿ ಇಲ್ಲದೆ ನೋವಿಗೆ ಮುಕ್ತಿ. ಸಿರಿ ಶ್ರೀ ಧರ್ಮಸ್ಥಳ ಗ್ರಾಮೋದ್ಯೋಗ ಸಂಸ್ಥೆಯ ಸಿರಿ ಉತ್ಪನ್ನಗಳು. Naukes College of Engineering, Hassan, from the house of Shri M.S. Ramaya. The Lion Multi-Cuisine Restaurant, Mysuru. Gift sponsored by Sparsh Masala. ಬಿಹಾರದಲ್ಲಿ ಒಂದು ಹಳ್ಳಿನಲ್ಲಿ 125 ಜನ ಇದ್ರಂತೆ. ಆದರೆ ಆಧಾರ್ ಕಾರ್ಡ್ ನೋಡಿದಂಥ ಸಂದರ್ಭದಲ್ಲಿ 175 ಜನ ಆಗಿದ್ರು. ಹೇಗದು? ಪೊಲೀಸರು ತಲೆ ಕೆಡಿಸ್ಕೊಂಡ್ಬಿಟ್ರು, ಹುಡುಕಾಟ ಶುರುವಾಯಿತು, ಅದರಲ್ಲೇನೋ ಗೋಲ್ಮಾಲ್ ಆಗಿದೆ ಅಂತ. ಇಂಥವೆಲ್ಲವೂ ಕೂಡ ಆಗ್ತವೆ ಅಂತ ಬಹಳ ಹಿಂದನೇ ಹೇಳಿದಂಥವ್ರು. ಜೊತೆಗೇನು ಅಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ಯಾವ್ಯಾವ ರೀತಿಯ ತಂತ್ರವನ್ನು ಅನುಸರಿಸಬೇಕು ಅಂತ ಅದಕ್ಕೆ ಮಾದರಿಯಾದಂಥ ವ್ಯಕ್ತಿ ನಮ್ಮ ಜೊತೆ ಒಬ್ಬರಿದ್ದಾರೆ. ಯಾರವರು? ಬನ್ನಿ ನೋಡ. ಹೆಮ್ಮೆಯ ಸಲ್ಯೂಟ್.
ಇನ್ನು ಈ ಅಪರೂಪದ ಸಾಧನೆಯನ್ನ ಮಾಡಿದಂತಹ ಅನ್ಸಂಗ್ ಹೀರೋ ನಿವೃತ್ತ FSL ಅಧಿಕಾರಿ ಶ್ರೀ KN ಕೃಷ್ಣಮೂರ್ತಿ ಅವರನ್ನ ವೇದಿಕೆ ಮೇಲಿರುವಂತಹ ಸಚಿವ HK ಪಾಟೀಲ್ ಅವರು ಸನ್ಮಾನಿಸ್ತಾರೆ. ಅದರ ಜೊತೆಗೆ ಸ್ಯಾಂಡಲ್ವುಡ್ನ ನಟಿ ಶರ್ಮಿಳಾ ಮಾಂಡ್ರಿ ಅವರು, ಹಾಗೇನೆ MA ನವಕೋಟಿ ರಾಮ್, ವೈಸ್ ಚೇರ್ಮನ್ MS ರಾಮಯ್ಯ, ನವಕೇಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಾಸನ, ಇವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. Gift sponsored by Sparsh Masala. ಮಾದರಿ ಆಗಬೇಕು ಕೆಲವರು ಅಂತಾರಲ್ಲ, ಅದ್ರ ಬೆಸ್ಟ್ ಎಕ್ಸಾಂಪಲ್ ಇವರು. ಸೊ ಅಂಥವ್ರಿಗೆ ನಿಜಕ್ಕೂ ನಾನು ಹೇಳ್ತಾ ಇದ್ದೀನಿ, ಬಹಳ ಖುಷಿಯ ಸಂಗತಿ. ಪಾಟೀಲ್ ಸರ್ನ ಮಾತಾಡಿಸ್ತಾ ಇದ್ದೀನಿ. ಸರ್, ಏನು ಹೇಳ್ತೀರಿ ಇವ್ರ ಬಗ್ಗೆ? ಅದ್ಭುತ ಕೆಲಸ ಮಾಡಿದ್ದಾರೆ, ಅತ್ಯಂತ ಉಪಯುಕ್ತಿ ಕೆಲಸ ಮಾಡಿದ್ದಾರೆ. ಪೊಲೀಸರಿಗೆ ಒಂದು ರೀತಿ, ಪೊಲೀಸರಿಗೆ ಮಾತ್ರವಲ್ಲ ಎಲ್ಲ ಇಲಾಖೆಗಳಿಗೂ ಒಂದು ಶಕ್ತಿ ತರುವಂಥ ಒಂದು ತಪಸ್ಸಿನ ರೀತಿಯೊಳಗೆ ಕೆಲಸ ಮಾಡಿದ್ದಾರೆ. ಅವ್ರ ಕೆಲಸದೊಳಗೆ ಅವ್ರ ಮೊಮ್ಮಕ್ಕಳನ್ನು ಸಹಿತ ಸೇರಿಸಿಕೊಂಡು ಯಶಸ್ಸನ್ನು ಪಡೆಯೋದ್ರೊಳಗೆ ಸಾಧ್ಯ ಮಾಡಿಕೊಂಡಿದ್ದಾರೆ. ಅದಕ್ಕಾಗಿ ಅವರಿಗೆ ನನ್ನ ಹೃತ್ಪೂರ್ವಕವಾಗಿರ್ತಕ್ಕಂಥ ಕೃತಜ್ಞತೆಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಫಸ್ಟ್ಲಿ TV9 ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ. ಪ್ರತಿ ವರ್ಷ ಈ TV9 ಸಲ್ಯೂಟ್ ಫಂಕ್ಷನ್ ಆಗುತ್ತೆ. ಆ್ಯಂಡ್ ನಿಜವಾಗ್ಲೂ ನಮ್ಮ ರಿಯಲ್ ಲೈಫ್ ಹೀರೋಗಳು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತಲೇ ಹೇಳ್ಬೋದು. ಸರ್, ಕಂಗ್ರ್ಯಾಚುಲೇಷನ್ಸ್ ನಿಜವಾಗ್ಲೂ. ಆ್ಯಂಡ್ ನಾವು ಪ್ರತಿ ವರ್ಷ ನಾವು ಸುಮಾರು ಸಿನಿಮಾ ಫಂಕ್ಷನ್ಗೆ, ಸಿನಿಮಾ ಪ್ರಶಸ್ತಿಗಳಿಗೆ ನಾವು ಹೋಗ್ತಾ ಇರ್ತೀವಿ. ಅಲ್ಲಿ ನಾವು ಸಿನಿಮಾ ನೋಡಿದಾಗ ಎಲ್ಲರಿಗೆ ಅವ್ರಿಗೆ ಒಂದು ಪ್ರಶಸ್ತಿ ಕೊಡ್ತಾರೆ. ಬಟ್ ದಿಸ್ ಇಸ್ ದ ರಿಯಲ್, ನಿಜ ಜೀವನದಲ್ಲಿ ಒಂದು ಅವಾರ್ಡ್ ಫಂಕ್ಷನ್ ಅಂತ ಹೇಳ್ಬೋದು. ಅದಕ್ಕೆ ತುಂಬ ಹೆಮ್ಮೆಯ ವಿಷಯ ಇಲ್ಲಿ ಬಂದಿದ್ದಕ್ಕೆ. ಆ್ಯಂಡ್ ಒನ್ಸ್ ಅಗೇನ್ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಕಂಗ್ರ್ಯಾಚುಲೇಷನ್ ಒನ್ಸ್ ಅಗೇನ್ ಸರ್, ಆ್ಯಂಡ್ ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಒಂದು ಸಂಗತಿ ಏನು ಅಂದ್ರೆ, ಇದ್ದಕ್ಕಿದ್ದಂಗೆ ಒಂದು ಕರೆ ಬರುತ್ತೆ. ಕರೆ ಬಂದಂತ ಸಂದರ್ಭದಲ್ಲಿ ನೀವು ಅರೆಸ್ಟ್ ಆಗಿದ್ದೀರಿ ಅಂತ ಹೇಳ್ತಾರೆ. ಅವ್ರನ್ನ ವಾರಗಟ್ಲೆ ಅದೇ ರೀತಿ ಇಟ್ಕೊಳ್ತಾರೆ, ಅವ್ರಿಗೆ ಟಾರ್ಚರ್ ಮಾಡ್ತಾರೆ, ಅವ್ರ ಕೈಯಿಂದ ದುಡ್ಡು ಹಾಕ್ಸ್ಕೋತಾರೆ. ಅದನ್ನ ಭೇದಿಸುವಂತ ಸಾಮಾನ್ಯ ಸಂಗತಿ ಅಲ್ಲ. ಈ ರೀತಿ ಸಾಕಷ್ಟು ಆಗ್ತಾ ಇವೆ ಕೇಸ್ಗಳು. ಇಂಥವ್ರನ್ನ ಹೆಡೆಮುರಿ ಕಟ್ಟುವಂತ ನಿಟ್ಟಿನಲ್ಲಿ ನಮ್ಮ ಸೈಬರ್ ಟೀಮ್ ಇದೆಯಲ್ಲ, ಬಹಳ ಅದ್ಭುತವಾದಂತ ಕೆಲಸ ಮಾಡ್ತಾ ಇದೆ. ಯಾವ ರೀತಿ ಅದು ಬನ್ನಿ ನೋಡೋಣ. TV9 Salute. ಸಾಧಕರನ್ನ ಸನ್ಮಾನಿಸ್ತಾರೆ ಸಚಿವ ಶ್ರೀ HK ಪಾಟೀಲ್ ಅವರು. ಅವರ ಜೊತೆಗೆ ವೇದಿಕೆ ಮೇಲೆ ಬರಬೇಕಾಗಿ ADGP ಚಂದ್ರಶೇಖರ್ ಅವರು ಮತ್ತು ನಟ ನಿರ್ಮಾಪಕ ಸೃಜನ್ ಲೋಕೇಶ್ ಅವರಲ್ಲಿ ಮನವಿ. ಹಾಗೆಯೇ ನಮ್ಮ TV9 ಸಲ್ಯೂಟ್ ಗೌರವವನ್ನ ಸ್ವೀಕರಿಸಲು ಇನ್ಸ್ಪೆಕ್ಟರ್ ಯೋಗೀಶ್, ಇನ್ಸ್ಪೆಕ್ಟರ್ ಶಿವಪ್ರಸಾದ್, ASI ಮಂಜುನಾಥ್, ಸೈಬರ್ ಎಕ್ಸ್ಪರ್ಟ್ ಶಶಿಧರ್ TK, ಸೈಬರ್ ಎಕ್ಸ್ಪರ್ಟ್ ಮಂಜೇಶ್ ಶೆಟ್ಟಿ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿ. ಎಸ್, ಚಂದ್ರಶೇಖರ್ ಸರ್, ಕಾರ್ಯಕ್ರಮದ ಬಗ್ಗೆ ಎರಡು ಮಾತು. ಎಲ್ಲರಿಗೂ ನಮಸ್ಕಾರ. ಇಟ್ಸ್ ಅ ವೆರಿ ವೆಲ್ ಆರ್ಗನೈಸ್ಡ್ ಪ್ರೋಗ್ರಾಮ್. ಎಲ್ಲ ನೀವು ಕವರ್ ಮಾಡಿದಿರಿ, ಶ್ವಾನದಳನ್ನು ಕವರ್ ಮಾಡಿದಿರಿ, ನಮ್ಮ ಫೈರು, ಹೋಮ್ ಗಾರ್ಡ್ಸು, ಆಮೇಲೆ ಫಿಂಗರ್ ಪ್ರಿಂಟು. ಇಟ್ಸ್ ವೆರಿ, ಐ ಥಿಂಕ್ ತುಂಬ ಚೆನ್ನಾಗಿ ನೋಡ್ಕೊಂಡು ಮಾಡಿದಿರಿ. ಐ ರಿಯಲಿ ಥ್ಯಾಂಕ್ TV9 ಆ್ಯಂಡ್ ಫಾರ್ ಆ್ಯಂಡ್ ಹೂಎವರ್ ಹ್ಯಾವ್ ಆರ್ಗನೈಸ್ಡ್ ದಿಸ್. ತುಂಬ ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್. ಎಸ್ ಸರ್. ನಮ್ಮ ನಕ್ಕು ನುಗ್ಗಿಸುವ ನಾಯಕ ಸೃಜನ್. ಎಲ್ರಿಗೂ ನಮಸ್ಕಾರ. ಎರಡು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗೆ ನನ್ನ ಫ್ರೆಂಡ್ ಹೇಳಿದ್ದು, ಧರ್ಮಸ್ಥಳಕ್ಕೆ ಹೋಗಿದ್ದಾಗ ಅಲ್ಲಿ ಅವ್ರ ಮಗು ಗಲಾಟೆ ಮಾಡ್ತಾಯಿತ್ತಂತೆ ಊಟ ಮಾಡೋದಕ್ಕೆ. ಸೊ ಅದಕ್ಕೆ ಅಲ್ಲಿ ಪೊಲೀಸವರು ಇದ್ದವ್ರಿಗೆ ತೋರಿಸ್ಬಿಟ್ಟು, ನೋಡು ಪೊಲೀಸ್ ಮಾಮ ಬರ್ತಾರೆ, ಇಟ್ಕೊಂಡು ಹೋಗ್ಬಿಡ್ತಾರೆ, ಪೊಲೀಸ್ ಅಂಕಲ್ ಇಟ್ಕೊಂಡು ಹೋಗ್ಬಿಡ್ತಾರೆ. ಯು ನೋ ವಾಟ್ ದಟ್ ಕಾಪ್ ಡಿಡ್? ಎಷ್ಟು ಸೆನ್ಸಿಬಲ್ ಅಂದರೆ, ಅವ್ರು ಬಂದು ಹೇಳಿದ್ರಂತೆ, ಈ ವಯಸ್ಸಿಂದನೇ ಯಾಕೆ ಪೊಲೀಸವ್ರು ಅಂದರೆ ಏನು ಶತ್ರುಗಳು ಅಥವಾ ಅವ್ರನ್ನ ಹೆದರ್ಕೋಬೇಕು ಅಂತ ಮಾಡ್ತೀರಾ? ಟ್ರೀಟ್ ಅಸ್ ಆಸ್ ಯುವರ್ ಫ್ರೆಂಡ್ಸ್. ಆ ಮಗುಗೆ ಹೇಳ್ಕೊಡಿ, ನಿನ್ಗೆ ಏನೇ ಸಮಸ್ಯೆ ಬಂದರೂ ನಾವಿದ್ದೀವಿ ಅಂತ. ಆ ಮಗು ಅದೇ ಧೈರ್ಯದಲ್ಲಿ ಬೆಳೆಯುತ್ತೆ ಅಂತ. ಕರೆಕ್ಟ್. ಇದು ಯಾಕೆ ಅಂದರೆ, ನಾವು ನಿಜವಾಗ್ಲೂ ಹೇಳ್ಕೊಡ್ಬೇಕಾಗಿರೋದು ಇಲ್ಲಿರುವಂಥ ಅಷ್ಟು ಮಕ್ಕಳುಗಳಿಗೆ. ನೀವು ಕೇಳಿ, ನಿಮ್ಮ ಸೂಪರ್ ಹೀರೋ ಯಾರಪ್ಪ? ಯಾರಾದರೂ ಒಂದು ಹೆಸರು ಹೇಳಿ. ಸೂಪರ್ ಹೀರೋ ಯಾರು ನಿಮಗೆ? ಶಕ್ತಿಮಾನ?
ಇಲ್ಲ, ಏನಕ್ಕೆ ಹೇಳ್ತೀನಿ ಅಂದರೆ, ಈಗ ನನಗೂ ಇಬ್ಬರು ಮಕ್ಕಳಿದ್ದಾರೆ, ಅವ್ರದ್ದು ಅದೇ ಕತೆ. ಏನು ಅಂದರೆ ಆ ಹೀರೋ ಈ ಹೀರೋ, ಐರನ್ ಮ್ಯಾನು ಯೂರಿನ್ ಮ್ಯಾನು ಆದ್ಮ್ಯಾನು ಅಂತ. ನಾನು ನಿಜವಾಗ್ಲೂ ಹೇಳೋದು, ಐರನ್ ಮ್ಯಾನು, ಸೂಪರ್ ಮ್ಯಾನು ಇವ್ರನ್ನೆಲ್ಲ ಮೀರಿಸಿರೋದಂದರೆ ನಮ್ಮ ಪೊಲೀಸ್ ಮ್ಯಾನ್. ಇನ್ನೊಂದು ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ, ಟ್ರಾಫಿಕ್ ಪೊಲೀಸ್ ಆಗಿರ್ಬೋದು ಅಥವಾ ಸೆಕ್ಯೂರಿಟಿ ಕೊಡ್ತಾ ಇರೋಂಥ ನಮ್ಮ ಇವ್ರಿರ್ಬೋದು, ನಿಮಗೆಲ್ಲಾದರೂ ಕಾಣಿಸಿದ್ರೆ, ಅಕಸ್ಮಾತ್ ನೀವು ಕಾರಲ್ಲಿ ಕೂತಿದ್ರೆ, ಟ್ರಾಫಿಕ್ ಸಿಗ್ನಲ್ ಇದ್ದರೆ ಅಟ್ಲೀಸ್ಟ್ ಆಫರ್ ದೆಮ್ ಬಾಟಲ್ ಆಫ್ ವಾಟರ್. ಅಷ್ಟನ್ನಾದರೂ ಮಾಡಬೇಕು. ಯಾಕಂದರೆ ಎಷ್ಟು ಗಂಟೆಗಳ ಕಾಲ ನಮಗೋಸ್ಕರ ಅವರು ನಿಜಾಲೂ ಕಷ್ಟಪಡ್ತಾರೆ. ನಾನು ಅದನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ. ದಯವಿಟ್ಟು ನೀವು ಮಾಡ್ಕೊಳ್ಳಿ. ಆಮೇಲೆ ಮೊದಲನೇದಾಗಿ ನಿಮ್ಮ ಮಕ್ಕಳಿಗೆ ಹೇಳ್ಕೊಳ್ಳಿ, ಪೊಲೀಸ್ ಈಸ್ ಅವರ್ ರಿಯಲ್ ಫ್ರೆಂಡ್. ಸೊ ಇವತ್ತು ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ನಡೆಸ್ಕೊಂಬಂದಿರ TV9 ಅವ್ರಿಗೆ ನಿಜವಾದ ಒಂದು ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು. ಬಿಕಾಸ್ ಯಾಕಂದರೆ TV ಮಾಧ್ಯಮದವರು ಈ ಥರ ಒಂದು ಕಾರ್ಯಕ್ರಮ ಮಾಡಿ ಪೊಲೀಸ್ ಅವ್ರಿಗೆ ಆಮೇಲೆ ಜನರಿಗೆ ಇವರ ಸಾಧನೆಯನ್ನು ತೋರಿಸ್ಕೊಡ್ತಾ ಇರೋದು, ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್. ಸೊ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ವೆರಿ ಮಚ್. ಕೆಲವು ಸಂದರ್ಭಗಳಲ್ಲಿ ಹಗರಣಗಳು ಹೆಂಗೆ ಬರ್ತವೆ ಅಂತಂದರೆ, ನನಗನ್ಸುತ್ತೆ ಕೆಲವರು ಬರೆದಿಡುವಂಥ ಡೆತ್ ನೋಟ್, ಕೆಲವರ ಸಾವು, ಅದು ದೊಡ್ಡ ಮಟ್ಟಕ್ಕೆ ಸದ್ದಾಗುತ್ತೆ, ಸುದ್ದಿ ಆಗುತ್ತೆ. ಬರೀ ಸದ್ದು ಮತ್ತು ಸುದ್ದಿ ಆಗುವಂಥದ್ದು ಮಾತ್ರ ಅಲ್ಲ, ಅದನ್ನು ಬೆನ್ನು ಹತ್ತಿ ಪೊಲೀಸರು ಹೋಗ್ತಾರೆ. ಆ ಸಂದರ್ಭದಲ್ಲಿ ಎಲ್ಲಿಂದ, ಯಾವ ನಿಗಮದಿಂದ ಎಲ್ಲಿಗೆ ದುಡ್ಡು ಹೋಯಿತು, ಯಾವ ಬ್ಯಾಂಕಿಂದ ಎಲ್ಲೆಲ್ಲಿಗೆ ಹೋಗಿತ್ತು, ಇಲ್ಲಿಂದ ಹೈದರಾಬಾದ್ಗೆ ಕೋಟಿಗಟ್ಟಲೆ ದುಡ್ಡು ಹೇಗೆ ಹೋಯಿತು, ಅಲ್ಲಿಂದ ಬೆಳ್ಳಿ ಬಂಗಾರದ ಅಂಗಡಿಯವರ ತನಕ ದುಡ್ಡು ಹೇಗೆ ಮುಟ್ಟಿತು, ಇದೆಲ್ಲದೂ ಕೂಡ ವಾಲ್ಮೀಕಿ ಹಗರಣದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅದನ್ನು ಬೇರ್ತಿದ್ದಿದೆಯಲ್ಲ, ಖಂಡಿತವಾಗಲೂ ಅದ್ಭುತವಾದ ಕೆಲಸ. ಹೇಗಾಯ್ತದು ಬನ್ನಿ ನೋಡೋಣ. TV9 Salute. TV9 ಸೆಲ್ಯೂಟ್ಗೆ ಭಾಜನರಾಗಿರುವವರನ್ನ ಸನ್ಮಾನಿಸಲು ವೇದಿಕೆ ಮೇಲೆ ಬರಬೇಕಾಗಿ ಕರ್ನಾಟಕ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಾಗಿರುವ MA ಸಲೀಂ ಅವರನ್ನ ಹಾಗೆ ನಟಿ ಬೃಂದಾ ಆಚಾರ್ಯ ಅವರನ್ನ ಸ್ವಾಗತಿಸ್ತೀನಿ. ಹಾಗೆಯೇ ನಮ್ಮ TV9 ಸೆಲ್ಯೂಟ್ ಗೌರವ ಸ್ವೀಕರಿಸಲು SP ರಾಘವೇಂದ್ರ ಹೆಗಡೆ ಅವರು DYSP, ಶ್ರೀನಿವಾಸ್ ರಾಜು DYSP, ಕೇಶವ್ ಮೂರ್ತಿ ಅವರು DYSP, ಶ್ರೀ ಹರ್ಷ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಪೊಲೀಸ್ ಇಲಾಖೆಯಲ್ಲಿ ಪ್ರತಿಯೊಂದು ವಿಭಾಗಗಳೇನಿದೆ ಅದನ್ನು ಗುರುತಿಸಿ ಇವತ್ತು ಏನು ಸನ್ಮಾನ ಮಾಡ್ತಾ ಇದ್ದಾರೆ. ಅದರಿಂದ ಎಲ್ಲ ಪೊಲೀಸವರಿಗೆ ಅದು ಒಂದು ಪ್ರೇರಣೆ ಮತ್ತು ಸ್ಫೂರ್ತಿ ಸಿದ್ದಂಗೆ ಆಗುತ್ತೆ. ಇದು ಮುಂದಿನ ದಿನಗಳಲ್ಲೂ ಸಹ ಈ ಕಾರ್ಯಕ್ರಮ ತಾವು ಮುಂದುವರಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಮತ್ತು ನಾನು ಎಲ್ಲ ಸಮಸ್ತ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿಯವರು ಮತ್ತು ಎಲ್ಲ ಕುಟುಂಬದ ವರ್ಗದವರ ಪರವಾಗಿ ನಾನು ಧನ್ಯವಾದಗಳು ಮತ್ತು ಅನಂತ ಅಭಿನಂದನೆಗಳನ್ನು ತಮಗೆ ಸಲ್ಲಿಸ್ತೀನಿ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ನನಗೆ ಯೂಶ್ವಲಿ ಪೊಲೀಸ್ ಅವರನ್ನು ನೋಡಿದ ತಕ್ಷಣ ಹೌ ಇಸ್ ದ ಜೋಶ್ ಅಂತ ಕೇಳಬೇಕು ಅಂತ ಅನಿಸುತ್ತೆ. ಫಿಲ್ಮಿ ಬ್ಲಡ್ ಏನು ಮಾಡೋಕ್ಕೂ ಆಗಲ್ಲ. ಬಟ್ ತುಂಬಾ ಖುಷಿ ಆಗ್ತಾ ಇದೆ. ಮೊದಲನೇದಾಗಿ ನಾನು TV9 ಅವರಿಗೆ ಒಂದು ದೊಡ್ಡ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಇಂಥ ಒಂದು ಪ್ರತಿಷ್ಠಿತ ಕಾರ್ಯಕ್ರಮದಲ್ಲಿ ನಮ್ಮನ್ನೆಲ್ಲ ಭಾಗಿಯಾಗೋಕ್ಕೆ ಒಂದು ಚಾನ್ಸ್ ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು. ಆ್ಯಂಡ್ ಪೊಲೀಸ್ ಅವರ ಕರೇಜಿಂದ, ಅವರ ಡಿಟರ್ಮಿನೇಷನ್, ಅವ್ರು ಹಗಲು ರಾತ್ರಿ ಕೆಲಸ ಮಾಡೋದ್ರಿಂದ ನಾವು ನಮ್ಮ ಸಿಟಿಯಲ್ಲಿ ಸೇಫ್ ಫೀಲ್ ಮಾಡ್ಕೋತೀವಿ. ಸೊ ಐ ಟೇಕ್ ಗ್ರೇಟ್ ಪ್ಲೆಷರ್ ಇನ್ ಥ್ಯಾಂಕಿಂಗ್ all of you from the bottom of my heart. Thank you so much and so glad to be here. Thank you. Thank you. Thank you, sir. Yes, ಇದೆಲ್ಲದರ ಜೊತೆಗೆ ಒಂದು ಸಂಗತಿಯನ್ನು ಹೇಳಲೇಬೇಕು. ನೋಡಿ, ನಮ್ಮ ಈ ಖುಷಿಯ ದಿನಗಳಿಗೂ ಕೂಡ, ಆ ಕ್ಷಣಗಳಿಗೂ ಕೂಡ ಪೊಲೀಸರು ಬೇಕು. ಬಹಳ ದುಃಖ ಆಗಿತ್ತು ನಮಗೆ, ಬಹಳ ಬೇಸರ ಆಗಿತ್ತು, ಆ ಸಂದರ್ಭದಲ್ಲೂ ಪೊಲೀಸರು ಬೇಕು. ನಾವೇನಾದರೂ ಸ್ಟ್ರೈಕ್ ಮಾಡ್ತೀವಿ ಅಂದ್ರೂ ಪೊಲೀಸರು ಬೇಕು, ನಾವು ಕುಣಿದು ಕುಪ್ಪಳಿಸ್ತೀವಿ ಅಂದ್ರೂ ಕೂಡ ಪೊಲೀಸರು ಬೇಕು. ಜೊತೆಗೆ ಈ ಪೊಲೀಸರ ಕಾರ್ಯಗಳಿದೆಯಲ್ಲ, ಅದು ಒಂದೆರಡಲ್ಲ. ಇಲ್ಲಿ ಒಂದು ಟೀಮನ್ನು ನಾವು ನಿಮಗೆ ತೋರಿಸಲೇಬೇಕು. ಎಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂದರೆ, ಏನೇ ತೊಂದರೆಗಳಾದರೂ ಕೂಡ ಮೊದಲು ಧಾವಿಸುವಂಥವ್ರು ಅವರನ್ನೇನೆ. ಅಷ್ಟೇ ಅಲ್ಲ, ಅಲ್ಲಿ ಹೋಗುವಂಥ ಟೀಮ್ ಇದೆಯಲ್ಲ, ಟೀಮಿಗೆ ಅಡುಗೆ ವ್ಯವಸ್ಥೆ ಮಾಡುವಂಥವರು ಕೂಡ ಅವರನ್ನೇನೆ. ಯಾರವರು? ಬನ್ನಿ ನೋಡೋಣ. TV9 Salute. ಎಸ್, ನಮ್ಮ ಕರ್ನಾಟಕದ ಹೆಮ್ಮೆಯ KSRP ಟೀಮನ್ನ ಸನ್ಮಾನಿಸಲು DCP ದೇವರಾಜ್ ಅವರು, ಹಾಗೆಯೇ ಸ್ಯಾಂಡಲ್ವುಡ್ನ ಮರಿ ಟೈಗರ್ ವಿನೋದ್ ಪ್ರಭಾಕರ್ ಅವರು ಮತ್ತು ನಟಿ ನಿಶ್ವಿಕಾ ನಾಯ್ಡು ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಇನ್ನು TV9 ಸೆಲ್ಯೂಟ್ ಗೌರವವನ್ನ ಸ್ವೀಕರಿಸಲು WRPI ಶ್ರೀದೇವಿ, ಹಾಗೆಯೇ RSI ನಿಸಾರ್ ಅಹಮದ್, ARSI ಹರೀಶ್,
RPC ರೋಹಿತ್ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಎಸ್, ನೋಡಿ, ಎಲ್ಲ ಸಂದರ್ಭಗಳಲ್ಲೂ ಕೂಡ ಇವರು ಬೇಕೇ ಬೇಕು. ಇವರು ಇರಲಿಲ್ಲ ಅಂತಂತಂದರೆ ಏನೂ ನಡೆಯಲ್ಲ. ಹಿಂಗಾಗಿ ಏನು ಅಂತಂದರೆ ನಿಜಕ್ಕೂ ಈ ಸನ್ಮಾನಕ್ಕೆ, ಈ ಸತ್ಕಾರಕ್ಕೆ ಒಂದು ಅರ್ಥ ಇದೆ. ಬನ್ನಿ, ದೇವರಾಜ್ ಸರ್ ಇದ್ದಾರೆ ನಮ್ಮ ಜೊತೆಗೆ. ಸರ್, ಏನಂತೀರಿ? ಫಸ್ಟ್ ಆಫ್ ಆಲ್, ನಾನೊಂದು ಈ ಕಾರ್ಯಕ್ರಮ ಭಾಳ ವರ್ಷಗಳ ಹಿಂದೆ ಹೇಗೆ ಶುರು ಆಯಿತು ಅಂತ ಒಂದೇ ಒಂದು ಲೈನ್ ಹೇಳಬೇಕು. ಸೊ ಹಾಗೆ ಕಿರಣ್ ನಾನು ಹೀಗೆ ಕೂತ್ಕೊಂಡು ಸುಮಾರು ವರ್ಷಗಳ ಹಿಂದುಗಡೆ ಅದನ್ನು ಬಾಂಬೆದು ನೋಡ್ತಾ ಒಂದು ಕನ್ಸೀವ್ ಮಾಡಿದ್ವಿ ಆ ಐಡಿಯಾನ. ಸೊ ಹಾಗಾಗಿ ಅದು ಇವತ್ತು ಇಷ್ಟು ಬೃಹದಾಕಾರವಾಗಿ ಬೆಳೆದು ನಮ್ಮ ಗೌರವಾನ್ವಿತ ರಾಜ್ಯದ ಗೃಹ ಮಂತ್ರಿಗಳು ಮತ್ತು ಇತರ ಮಂತ್ರಿಗಳು, ಹಿರಿಯ ಅಧಿಕಾರಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಧನೆ ಮಾಡಿದಂಥ ಎಲ್ಲ ಅಧಿಕಾರಿಗಳ ಸಿಬ್ಬಂದಿಗಳಿಗೆ ಎನ್ಕರೇಜ್ ಮಾಡುವಂಥ ಒಂದು ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿದಿರಿ. ನಮ್ಮ KSRP ಸಿಬ್ಬಂದಿ ಮತ್ತು ಅಧಿಕಾರಿಗಳನ್ನು ಗುರುತಿಸಿ ನನ್ನ ಕೈಯಲ್ಲಿ ಅವರಿಗೆ ಒಂದು ಪ್ರಶಸ್ತಿಯನ್ನು ಕೊಡಿಸಿದ್ದು ಭಾಳ ಸಂತೋಷದ ವಿಚಾರ ನನಗೆ. ಕಷ್ಟದ ಕಾಲದಲ್ಲಿ ಆಪದ್ಬಾಂಧವನಾಗಿ ನಮ್ಮ ಸಿವಿಲ್ ಪೊಲೀಸ್ನವ್ರಿಗೆ ಜೊತೆಗೆ ನಿಲ್ಲೋದು KSRP ಸಿಬ್ಬಂದಿ. ಅವ್ರಿಗೇನಿಲ್ಲ, ಅವರು KSRP ಸಿಬ್ಬಂದಿನ ನಮಗೆ ಕೊಟ್ಟಿರ್ತಾರೆ. ಆ KSRP ಬಸ್ ಬಂದೋಬಸ್ತು ಇದ್ದಾಗ, ಲಾ ಆ್ಯಂಡ್ ಆರ್ಡರ್ ಆದಾಗ, ಕಾನೂನು ಸುವ್ಯವಸ್ಥೆ ಹದಗೆಡುವಂಥ ಸಂದರ್ಭದಲ್ಲಿ ಅವ್ರನ್ನ ಹೋಗಿ ಪ್ರೀತಿಯಿಂದ 2 ನಿಮಿಷ ಮಾತಾಡಿ, ನೀವು ಬಾಡಿ ಪ್ರೊಟೆಕ್ಟರ್ ಹಾಕ್ಕೊಂಡು ಲಾಠಿ ಹಿಡ್ಕೊಂಡು ಹೆಲ್ಮೆಟ್ ಜೊತೆ ಇಳಿರಪ್ಪ ಅಂತ ಪ್ರೀತಿಯಿಂದ ಮಾತಾಡೋದು ಸಾಕು. ನಿಜ ನಿಜ. ಭಾಳಷ್ಟು ಲಾ ಆ್ಯಂಡ್ ಆರ್ಡರ್ನಲ್ಲಿ ಅವರು ಮುಂದೆ ನಿಂತು ಮಾಡಿರುವಂಥ ಕೆಲಸಗಳು ನನ್ನ ಕಣ್ಣು ಮುಂದೆ ಇದೆ. ಅವರ ಶ್ರಮ ಏನಿದೆ ಪೊಲೀಸ್ ಇಲಾಖೆಯಲ್ಲಿ, ಇಟ್ ಶುಡ್ ನಾಟ್ ಗೋ ಅನ್ರೆಕಗ್ನೈಸ್ಡ್. ಅವ್ರನ್ನ ರೆಕಗ್ನೈಸ್ ಮಾಡಿದಿರಿ. ಮತ್ತೊಮ್ಮೆ ನಿಮಗೆ ನಮ್ಮ KSRP ಮತ್ತು ನಮ್ಮ ರಾಜ್ಯದ ಗೃಹ ಇಲಾಖೆ ಎಲ್ಲ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳ ಪರವಾಗಿ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ನನಗೆ ಯಾಕೆ ಯೂನಿಫಾರ್ಮ್ ಅಂದರೆ ಭಾಳ ಇಷ್ಟ ಅಂದರೆ, ನಾನು ಒಂದು ಚಿಕ್ಕದಾಗ ಒಂದು ಸ್ಟೋರಿ ಹೇಳ್ತೀನಿ. ಬಿಕಾಸ್ ನಾನು ಹುಡ್ದಾಗ್ಲಿಂದನೂ ನಮ್ಮ ತಂದೆ ಫಸ್ಟ್ ಹೀರೋ ಅಂತ ಹೇಳ್ತಾರೆ. ಸೊ ನಮ್ಮ ತಂದೆಯವ್ರನ್ನ ನಾನು ನೋಡಿದ್ದೆ ಪೊಲೀಸ್ ಯೂನಿಫಾರ್ಮಲ್ಲಿ. ಎಲ್ಲ ಅವ್ರ ಸಿನಿಮಾ, ಎಲ್ಲ ಸಿನಿಮಾಸ್ ಅವ್ರನ್ನ ನಾನು ಬರೀ ಯೂನಿಫಾರ್ಮಲ್ಲೇ ನೋಡಿದ್ದು. ಅಲ್ಲಿಂದ ಇವತ್ತಿನವರೆಗೂ ನನಗೆ ಆ ಯೂನಿಫಾರ್ಮ್ ನೋಡಿದ್ರೆ ಅದು ಎಷ್ಟು ಪ್ರೀತಿ ಅಂದರೆ, ನಾನು ಸುಮ್ಮನೆ ಹೇಳಬೇಕು ಅಂತ ಹೇಳ್ತಿಲ್ಲ, ಪ್ರತಿಯೊಬ್ಬರು ಅಧಿಕಾರಿಗೂ ಎಲ್ಲೇ ನೋಡಲಿ ನಾನು ಫಸ್ಟ್ ಥಿಂಗ್ ಐ ಸಲ್ಯೂಟ್ ಲೈಕ್ ದಿಸ್. ಈ ಸಲ್ಯೂಟ್ ಇರುತ್ತೆ ನನಗೆ. ಸೊ ನನಗೆ ಆ ಒಂದು ಎಲ್ಲರೂ ಕೇಳ್ತಾರೆ, ಹೌ ಡು ಯು ಸಲ್ಯೂಟ್, ಸೇಮ್ ಪೊಲೀಸ್ ಸಲ್ಯೂಟ್ ಅಂತ. ನಾವು ಐ ಲರ್ನ್ಡ್ ಫ್ರಮ್ ಮೈ ಫಾದರ್, ನಮ್ಮ ತಂದೆಯಿಂದ ಕಲ್ತಿದ್ದು. ನನಗೆ ಭಾಳ 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 ಗೌರವ ಇದೆ ಸರ್. ತಮ್ಮೆಲ್ರಿಗೂ ನಾನು ಇಲ್ಲಿಂದನೇ ಒಂದು ಸಲ್ಯೂಟ್ ಆ್ಯಂಡ್ ಸಲ್ಯೂಟ್ ಸರ್. ಥ್ಯಾಂಕ್ ಯು ಸೋ ಮಚ್. ನನಗೊಂದು ಸಬ್ಜೆಕ್ಟ್ ಇದೆ, ನಾನು ಮಾಡ್ತಿದ್ದೀನಿ. ಆ ಸಬ್ಜೆಕ್ಟ್ ನಾನೇ ಬರೆದಿದ್ದೀನಿ ಒಂದಿಷ್ಟು. ನನ್ನ ಸಬ್ಜೆಕ್ಟಲ್ಲಿ ಒಂದು ದಿನ 24 ಅವರು ಪೊಲೀಸ್ ಅಧಿಕಾರಿಗಳು ರಜೆ ತಗೊಂಡ್ಬಿಟ್ರೆ ಏನಾಗುತ್ತೆ ಈ ದೇಶ ಅನ್ನೋದು ಒಂದು ಚಿಕ್ಕ ಕಾನ್ಸೆಪ್ಟ್ ಇದೆ. ಎಲ್ಲೋ ಅಂಡರ್ ಕವರಲ್ಲಿ ಅದೊಂದು ಸಸ್ಪೆನ್ಸ್ ಇದೆ. ಅದು ಬೇರೆ ಒಂದು ಸ್ಟೋರಿ ಲೈನಲ್ಲಿ ಹೋಗುತ್ತೆ. ಧನ್ಯವಾದಗಳು ಸರ್. ಜೈ ಕರ್ನಾಟಕ. ಭಾಳ ಖುಷಿ ಆಯ್ತು ನೀವು ಬಂದಿದ್ದು. ಎಸ್ ಇಷ್ಮಿಕಾ. ಎಲ್ರಿಗೂ ನಮಸ್ಕಾರ. ಒಬ್ಬ ಸಿಟಿಸನ್ ಆಗಿ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಒಂದು ಹೆಣ್ಮಗಳಾಗಿ ಯಾವುದೇ ಟೈಮಲ್ಲಿ ಭಯ ಇಲ್ಲದೆ ನಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ರಸ್ತೆಯಲ್ಲಿ ಅಂತ ಅಂದರೆ ಅದಕ್ಕೆಲ್ಲರಿಗೂ ನೀವೇ ಕಾರಣ. ನಿಜವಾಗ್ಲೂ ಹೆಮ್ಮೆ ಆಗುತ್ತೆ. ಇವತ್ತು ನಾವು ಯಾವುದೇ ಯೋಚನೆ ಇಲ್ಲದೆ, ಅದು ಮಧ್ಯರಾತ್ರಿ ಇರಲಿ, ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಇಷ್ಟೊತ್ತು ಓಡಾಡ್ತಿರ್ತೀವಿ. ಆಗ ನಾನು ಪೆಟ್ರೋಲ್ ಕಾರ್ಗಳು ನೋಡ್ತಾನೆ ಇರ್ತೀನಿ. ಅದೊಂದು ನನಗೊಂಥರ ಎಷ್ಟು ಧೈರ್ಯ ಕೊಡುತ್ತೆ. ಓಕೆ, ಇವರಿದ್ದಾರೆ ನಮಗೋಸ್ಕರ, ನಾವು ಆರಾಮಾಗಿ ಮಲಗಲಿ ಅಂತ ಪಾಪ ಅವ್ರು ನಿದ್ದೆ ಕೆಟ್ಟು ಕೆಲಸ ಮಾಡ್ತಿರ್ತಾರೆ. ಸೊ ಐ ಬಿಲೀವ್ ಕರ್ನಾಟಕ ಪೊಲೀಸ್ ಸ್ಟ್ಯಾಂಡ್ಸ್ ಫಾರ್ ಇಂಟಿಗ್ರಿಟಿ, ಕರೇಜ್ ಆ್ಯಂಡ್ ಟೈಮ್ಲೆಸ್ ಎಫರ್ಟ್ಸ್ ಸರ್. ನಿಮ್ಮ ಈ ಟೈಮ್ಲೆಸ್, ಒಂದು ಸತಿ ನಿದ್ದೆ, ಫ್ಯಾಮಿಲಿ, ರಜಾ, ಜ್ವರ ಎಲ್ಲ ಬಿಟ್ಟು ನಮಗಾಗಿ ಕೆಲಸ ಮಾಡ್ತೀರಾ. ಸೊ ಐ ಕ್ಯಾನ್ ಓನ್ಲಿ ಸೇ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ಯುವರ್ ಸರ್ವಿಸ್. ಆ್ಯಂಡ್ ಇಂಥ ಒಳ್ಳೆ ಒಂದು ಕಾರ್ಯಕ್ರಮಕ್ಕೆ ನನ್ನ ಕರೆದಿದ್ದಕ್ಕೆ TV9 ಸಂಸ್ಥೆಗೆ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಎವ್ರಿಬಡಿ. TV9 Salute 2025 Associate Sponsor Mysore Sandal Soap, supported by K-Square Smart City, delivering the perfect plots with excellence at work. Saukhya Robotic Ortho Care, Surgery Illade Novige Mukti. Siri Shri Dharmasthala Gramodyoga Samsthaya Siri Utpanagalu. Naukes College of Engineering, Hassan, from the house of Shri M.S. Ramaya. The Lion Multi-Cuisine Restaurant, Mysuru. Gift sponsored by Sparsh Masala.
ಅವತ್ತೊಂದು ದಿವಸ ಪೊಲೀಸರಿಗೆ ಒಂದು ಮಾಹಿತಿ ಬರುತ್ತೆ, ಒಂದು ದೊಡ್ಡ ಘಟನೆ ನಡೆದು ಹೋಗ್ಬಿಟ್ಟಿದೆ ಅಂತ. ಆ ವ್ಯಕ್ತಿನ ಮುಟ್ಟುವಂಥದ್ದು ಕೂಡ ಅಷ್ಟು ಸುಲಭ ಇರಲಿಲ್ಲ, ಯಾಕಂದರೆ ಅವ್ರಿಗೊಂದು ದೊಡ್ಡ ಅಭಿಮಾನಿ ಬಳಗವೇ ಇತ್ತು, ಅವರೊಬ್ಬ ಖ್ಯಾತ ನಟರಾಗಿದ್ದರು. ಈ ಸಂದರ್ಭದಲ್ಲಿ ಆ ಕೇಸನ್ನು ಹ್ಯಾಂಡಲ್ ಮಾಡಿದ್ದಲ್ಲ, ಅದು ಸಾಮಾನ್ಯ ಸಂಗತಿ ಅಲ್ವೇ ಅಲ್ಲ. ಅದನ್ನು ಭೇದಿಸಿದ್ದೇ ಒಂದು ಅದ್ಭುತ. ಯಾವುದದು ಕೇಸ್? ನಮಗೆ ನಿಮಗೆ ಗೊತ್ತಿರುವಂಥ ಕೇಸ್ ಅದು. ಬನ್ನಿ ಅದರ ವಿವರಗಳನ್ನು ನೋಡೋಣ. TV9 Salute. ಎಸ್, ಇವ್ರನ್ನ ಸನ್ಮಾನಿಸಲಿಕ್ಕೆ ಸನ್ಮಾನ್ಯ ಹೋಮ್ ಮಿನಿಸ್ಟರ್ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ. ಅದೇ ರೀತಿ ನಮ್ಮ ಮ್ಯಾನೇಜಿಂಗ್ ಎಡಿಟರ್ ರಾಹುಲ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಹಾಗೆಯೇ TV9 ಸೆಲ್ಯೂಟ್ ಗೌರವವನ್ನು ಸ್ವೀಕರಿಸಲು ಇನ್ಸ್ಪೆಕ್ಟರ್ ನಾಗೇಶ್ GN, PSI ವಿನಾಯಕ, PSI ಭೀಮಾಶಂಕರ್, ASI ಬಸವರಾಜ, ಹೆಡ್ ಕಾನ್ಸ್ಟೇಬಲ್ ಯೋಗೇಶ್ ಬಾಬು, ಹೆಡ್ ಕಾನ್ಸ್ಟೇಬಲ್ ರಾಮಚಂದ್ರಯ್ಯ ಜೆ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಗಿಫ್ಟ್ ಸ್ಪಾನ್ಸರ್ ಬೈ ಸ್ಪರ್ಶ್ ಮಸಾಲಾ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ಸ್ ಅ ಲಾಟ್. ಇನ್ನು ಒಂದು ಸಂಗತಿನ ಹೇಳಲೇಬೇಕು, ಸಮಾಜವನ್ನು ಹಾಳು ಮಾಡಬೇಕು ಅಂತಂದ್ರೆ ಏನು ಮಾಡಬೇಕು? ಬಹಳಷ್ಟು ಮಾರ್ಗಗಳಿವೆ, ಆದರೆ ಅದರಲ್ಲೊಂದು ಸರಳವಾದ ಮಾರ್ಗ ಅಂತಂದ್ರೆ ಏನು ಅಂದರೆ ಯುವಕರನ್ನ ಹಾದಿ ತಪ್ಪಿಸೋದು. ಅವರಿಗೆ ಹೆಚ್ಚೆಚ್ಚು ಅವರು ಒಂದು ಲೆಕ್ಕದಲ್ಲಿ ಈ ಮಾದಕ ಪದಾರ್ಥಗಳ ದಾಸರನ್ನಾಗಿ ಮಾಡೋದು. ಅಲ್ಲಿಗೆ ಸಮಾಜ ಮುಗಿದೋಯ್ತು. ಎಂದೂ ಕೂಡ ನಾವು ಬಲಿಷ್ಠ ಭಾರತವನ್ನ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನೊಂದು ಪಂಜಾಬ್ ಆಗಬಾರ್ದು ಕರ್ನಾಟಕ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಯಾವ ರೀತಿ ಪೊಲೀಸರು ಇದೆಲ್ಲವನ್ನು ಕೂಡ ಭೇದಿಸಿ ಅವ್ರನ್ನ ಮಟ್ಟ ಹಾಕಿದ್ದಾರೆ, ಬನ್ನಿ ತೋರಿಸ್ತೀವಿ. TV9 Salute. ಈ ಸಾಧಕರನ್ನ ಸನ್ಮಾನಿಸುವಂತಹ ಸಮಯ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಹಾಗೆಯೇ TV9 ಕನ್ನಡ ಮ್ಯಾನೇಜಿಂಗ್ ಎಡಿಟರ್ ರಾಹುಲ್ ಚೌಧರಿ ಅವರ ಜೊತೆಗೆ ನಟ ನಿರೂಪ್ ಭಂಡಾರಿ ಅವರು ಕೂಡ ವೇದಿಕೆ ಮೇಲೆ ಬರ್ತಾರೆ. ಇನ್ನು ಹಾಗೆಯೇ ನಮ್ಮ TV9 ಸೆಲ್ಯೂಟ್ ಗೌರವವನ್ನು ಸ್ವೀಕರಿಸಲು ಇದೀಗ ಹೆಡ್ ಕಾನ್ಸ್ಟೇಬಲ್ ಭೀಮಪ್ಪ ಉಪ್ಪಾರ್, ಹೆಡ್ ಕಾನ್ಸ್ಟೇಬಲ್ ಅಂಜನಪ್ಪ, ಹೆಡ್ ಕಾನ್ಸ್ಟೇಬಲ್ ನಾಗರಾಜ ಚಂದರಗಿ, ಪೊಲೀಸ್ ಕಾನ್ಸ್ಟೇಬಲ್ ಪುರುಷೋತ್ತಮ, ಪೊಲೀಸ್ ಕಾನ್ಸ್ಟೇಬಲ್ ಶ್ರೀಧರ್ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಎಸ್, ಈ ಕಾರ್ಯಕ್ರಮಕ್ಕೆ ಬಗ್ಗೆ ಮಾತಾಡಲಿಕ್ಕೆ ನಿರೂಪ್ ನಮ್ಮ ಜೊತೆಗಿದ್ದಾರೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲ ಪೊಲೀಸ್ನವ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ಗೆ ಯಾವಾಗಲೂ ಈ ಅವಕಾಶ ಸಿಗಲ್ಲ ಥ್ಯಾಂಕ್ಸ್ ಹೇಳೋದಕ್ಕೆ. ನಾವು ರಾತ್ರಿ ನೆಮ್ಮದಿಯಾಗಿ ನಮ್ಮ ಮನೇಲಿ ಮಲಗಿರ್ತೀವಿ ಅಂದರೆ ನಿಮ್ಮಲ್ಲಿ ಹಲವಾರು ಜನ ಜೀಪಲ್ಲಿ ಅಥವಾ ಬೈಕಲ್ಲಿ ಬೀಟ್ ಹೊಡಿತಾ ಇರ್ತೀರ, ನಮ್ಮನ್ನ ಸೇಫಾಗಿ ಇಟ್ಟಿರ್ತೀರ ಅನ್ನೋ ಕಾನ್ಫಿಡೆನ್ಸಲ್ಲಿ. ಸೊ ಥ್ಯಾಂಕ್ ಯು. ಹಾಗೆಯೇ TV9 ಅವ್ರಿಗೆ ಕಂಗ್ರ್ಯಾಚುಲೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ, ಬಿಕಾಸ್ ಇದೊಂದು ತುಂಬ ಅರ್ಥಪೂರ್ಣವಾದಂಥ ಅವಾರ್ಡ್ ಫಂಕ್ಷನ್. ಪೊಲೀಸ್ನವರು ಒಂಥರ ಫುಟ್ಬಾಲಲ್ಲಿ ಗೋಲ್ ಕೀಪರ್ಸ್ ಇದ್ದಾಗೆ, ಎಷ್ಟೇ ಸೇವ್ ಮಾಡಿದ್ರು ಒಂದು ಗೋಲ್ ಬಿಟ್ಟರೆ ಜನ ಅದ್ರ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಸೊ ಇವತ್ತು ಇಲ್ಲಿ ಕೇಸ್ಗಳನ್ನ ನೋಡಿದಾಗ ತುಂಬ ಖುಷಿ ಆಯ್ತು, ಯಾಕಂದರೆ ಇದೆಲ್ಲ ನಮಗೆ ಗೊತ್ತೇ ಇರಲಿಲ್ಲ. ಆ್ಯಂಡ್ ಅದ್ರ ಹಿಂದೆ ಇದ್ದವ್ರನ್ನೂ ನೋಡಿ ಅಷ್ಟೇ ಖುಷಿ ಆಯಿತು, ಬಿಕಾಸ್ ಅವ್ರು ಯಾವತ್ತೂ ಅಟ್ಲೀಸ್ಟ್ ಪ್ರೈಮ್ ಟೈಮ್ ನ್ಯೂಸಲ್ಲಂತೂ ನಾನು ನೋಡಿಲ್ಲ ಅವ್ರನ್ನ. ಸೊ ಕಂಗ್ರ್ಯಾಚುಲೇಷನ್ಸ್ ಎಲ್ಲರಿಗೂ. ನಂದೊಂದು ರಿಕ್ವೆಸ್ಟ್ ಇದೆ ಪೊಲೀಸ್ ಅವ್ರಿಗೆ. ನಾನು ಯೂಶ್ವಲಿ ಯಾವುದಾದ್ರೂ ಕೇಸ್ ರಿಸರ್ಚ್ ಮಾಡುವಾಗ ನಮಗೆ ನಮ್ಮ ಪೊಲೀಸವ್ರು ಮಾಡಿರುವಂಥ ಕೇಸ್ ಸಾಲ್ವ್ ಮಾಡಿರುವಂಥದ್ದೆಲ್ಲ ಅಷ್ಟು ಡೀಟೇಲ್ಡಾಗಿ ಸಿಗಲ್ಲ. ಈಗ ನೀವು ಅಮೇರಿಕನ್ ಪೊಲೀಸ್ ಸಿಸ್ಟಮ್ ನೋಡಿದ್ರೆ ಅವ್ರದ್ದು ಎಲ್ಲ ಕೇಸು ಹೈಲೈಟ್ ಮಾಡಿ ಐ ಥಿಂಕ್ ಆ್ಯಸ್ ಎ ಕಂಟ್ರಿ ನಾವು ಡಾಕ್ಯುಮೆಂಟ್ ಮಾಡೋದು ತುಂಬ ಕಮ್ಮಿ. ಸೊ ನಿಮ್ಮಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಕೇಸಸ್ ಇಲ್ಲೇ ನಾವು ನೋಡಿದ್ವಿ, ಇನ್ನಷ್ಟು ಇಂಟ್ರೆಸ್ಟಿಂಗ್ ಕೇಸಸ್ ಇರುತ್ತೆ. ಸೊ ನೀವು ಅದನ್ನು ಡಾಕ್ಯುಮೆಂಟ್ ಮಾಡಿದ್ರೆ ನಾವೆಲ್ಲ ಒಂದೊಂದು ಸಿನಿಮಾಗಳನ್ನ ಮಾಡ್ಕೊಂಡು ಹೋಗ್ಬೋದು. ಸೊ ಗುಡ್ ಗುಡ್, ಥ್ಯಾಂಕ್ ಯು ನನ್ನ ಇನ್ವೈಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಒಬ್ಬ ದೊಡ್ಡ ವ್ಯಕ್ತಿಯ ಬಗ್ಗೆ ನಾವಿಲ್ಲಿ ಪ್ರಸ್ತಾಪ ಮಾಡಲೇಬೇಕು, ವೆರಿ ಇಂಪಾರ್ಟೆಂಟ್ಲಿ. IIT ಪದವೀಧರರವರು, ಅವರ ಮನಸ್ಸಲ್ಲಿ ಒಂದು ವಿಪರೀತವಾದಂಥ ಆಸೆ ಇತ್ತು, ನಾನು UPSC ಪಾಸ್ ಆಗಬೇಕು, IAS ಅಧಿಕಾರಿ ಆಗಬೇಕು ಅಂತ. ಅದಕ್ಕೆ ಅವರು ತಮ್ಮ ಪ್ರಯತ್ನವನ್ನು ಶುರು ಮಾಡಿದ್ರು, ಪಾಸ್ ಆದರು. ಆದರೆ IAS ಅಧಿಕಾರಿ ಆಗಲಿಲ್ಲ, IPS ಆದರು.
ಕೊನೆಗೆ ಅವ್ರಿಗೆ ಯಾಕೋ ಬೇಜಾರಾಗ್ಬಿಡ್ತು, ಇಲ್ಲ IPS ಆದರೆ ಅಷ್ಟೊಂದು ನಾನು ಜನಸೇವೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಮತ್ತೊಂದ್ಸರಿ ಟ್ರೈ ಮಾಡಿದ್ರು. ನೋಡಿ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತಂದರೆ ದೈವೇಚ್ಛೆ, ಮತ್ತೆ ಅವರು IPS ಆದರು. ಕೊನೆಗೆ ಎಷ್ಟರ ಮಟ್ಟಿಗೆ ಅಂತಂದರೆ IASಗಿಂತ ಅದ್ಭುತವಾಗಿ IPS ಕೆಲಸ ಮಾಡಬಹುದು ಅನ್ನೋದನ್ನು ತೋರಿಸ್ಕೊಟ್ರು. ಅಷ್ಟೇ ಅಲ್ಲ, ಮುಂದೇನಾದರೂ ಏನಾಗ್ತೀರಿ ನೀವು ಅಂದರೆ ಮುಂದಿನ ಜನ್ಮದಲ್ಲೂ ಕೂಡ ನಾನು IPS ಆಗ್ತೀನಿ ಅಂತ. ದೊಡ್ಡ ವ್ಯಕ್ತಿತ್ವ ಯಾರದು, ಬನ್ನಿ ನೋಡ. ಹೆಮ್ಮೆಯಿಂದ ಗೌರವಿಸುತ್ತಿದೆ. ಜನ್ಮಭೂಮಿ ಪಶ್ಚಿಮ ಬಂಗಾಳ, ಕರ್ಮಭೂಮಿ ಕರ್ನಾಟಕ, ಇಲ್ಲಿಂದ ಎಲ್ಲಿ ತನಕ ಸೇವೆ ಸಲ್ಲಿಸಿದ್ರು. ಇದೆಲ್ಲ ಆದ್ಮೇಲೂ ಕೂಡ ನಿವೃತ್ತಿಯ ನಂತರವೂ ಕೂಡ ಅವರು ಪಶ್ಚಿಮ ಬಂಗಾಳದಲ್ಲಿ ಮುಖ್ಯಮಂತ್ರಿಗೆ ಸಲಹೆಗಾರರು. ಹೀಗಾಗಿ ಅವರು ಕಾರಣಾಂತರಗಳಿಂದ ಬಂದಿಲ್ಲ. ಅವರ ಪತ್ನಿ ಬಂದಿದ್ದಾರೆ. ಅವರ ಪತ್ನಿಯವ್ರನ್ನ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಸುಮಿತಾ ದತ್ತಾ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಜೊತೆಗೆ ನಾನು ಆಗಲೂ ಒಂದು ಮಾತನ್ನು ಹೇಳಿದೆ, ಕೃಷಿಯಲ್ಲಿ ಖುಷಿ ಕಾಣುವಂಥ ಅದ್ಭುತವಾದಂಥ ಕಲಾವಿದ ಕಿಶೋರ್, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಎಸ್, ನಮಗೊಂದು ವಿಡಿಯೋ ಸಂದೇಶವನ್ನ ಕಳಿಸಿದ್ದಾರೆ ಸರ್. ಬನ್ನಿ, ಏನ್ ಹೇಳ್ತಾರೆ ನೋಡೋಣ. ನನಗೆ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ನಾನು ಬಹಳ ಉತ್ಸುಕತೆಯಿಂದ ವೇಟ್ ಮಾಡ್ತಾ ಇದ್ದೆ. ಟಿಕೆಟ್ ಕೂಡ ಬುಕ್ ಮಾಡಿದ್ದೆ. ಆದರೆ ನಿನ್ನೆ CM ಅವರು ನನಗೆ ಕಲ್ಕತ್ತಾದಲ್ಲಿ ಇರಲಿಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಕ್ಕೆ ನನಗೆ ಇವತ್ತು ಬರಲಿಕ್ಕೆ ಆಗಲಿಲ್ಲ. ಇವತ್ತು TV9 ಅವರು ನನಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಸಲ್ಲಿಸ್ತಾ ಇದ್ದಾರೆ. ಅದಕ್ಕೆ TV9 ಮತ್ತು ಸೆಲೆಕ್ಷನ್ ಕಮಿಟಿದು ಎಲ್ಲ ಸದಸ್ಯರಿಗೆ ನಾನು ತುಂಬಾ ಹೃದಯದ ಧನ್ಯವಾದ ಸಲ್ಲಿಸುತ್ತೇನೆ. TV9 ಅವರು ನನಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಏನು ಸಲ್ಲಿಸ್ತಾ ಇದ್ದಾರೆ, ಅದನ್ನ ನಾನು ನನ್ನ ಜೊತೆ ಕೆಲಸ ಮಾಡ್ತಾ ಎಲ್ಲ ಕಲೀಗ್ಸ್ಗಳಿಗೆ, ನಮ್ಮ ಇನ್ವೆಸ್ಟಿಗೇಷನ್ ಟೀಮ್ CBIದಲ್ಲಿ ಮತ್ತು ಇಲ್ಲಿ ಕೂಡ, ಮತ್ತೆ ಎಲ್ಲ ಜನರಿಗೆ ನಾನು ಅವರ ಪರವಾಗಿ ಸ್ವೀಕಾರ ಮಾಡ್ತೀನಿ. ಧನ್ಯವಾದಗಳು. ಜೈ ಹಿಂದ್. ಎಸ್, ದತ್ತಾ ಸರ್ ಅವರ ಸಾಧನೆ ಜೊತೆಗೆ ಈ ಅವಾರ್ಡ್ ಬಗ್ಗೆ ಮೇಡಮ್. ಎಲ್ಲರಿಗೂ ನಮಸ್ಕಾರ. I'm really touched by this honor which has been given to Rupak, and I want to congratulate all the award winners who have won here today. And a big, thank you to everybody, including, I also feel safe, when Bangalore police is around. And kudos to all of you. So all the best and keep up the good work. All the best. Yes. ಕಿಶೋರ್, ಎರಡು ಮಾತಾಡಬೇಕು. ಕಷ್ಟದ ಜೊತೆಗೆ ಅತಿ ಹೆಚ್ಚು ಒತ್ತಡದಲ್ಲಿ ಮಾಡೋ ಕೆಲಸ ಇದು ಪೊಲೀಸ್ ಕೆಲಸ ಅಂತ ಅನ್ಸುತ್ತೆ. ಒಂದು ಮೇಲ್ಗಡೆ ಅಧಿಕಾರಿಗಳಿಂದ, ಅದಕ್ಕಿಂತ ಮೇಲೆ ರಾಜಕಾರಣಿಗಳಿಂದ, ಈ ಕಡೆ ಬಂದರೆ ನಾವು ಜನಗಳಿಂದ. ಸೊ ಎಲ್ಲ ಕಡೆಯಿಂದ ಒತ್ತಡ ತಡ್ಕೊಂಡು ಆ ಒತ್ತಡದ ಮಧ್ಯೆ ಕೆಲಸ ಮಾಡೋದಿಲ್ಲ, ಸಿಕ್ಕಾಪಟ್ಟೆ ಕಷ್ಟದ ಕೆಲಸ. ಯಾಕಂದರೆ ನಾನು ಇವತ್ತು ಇಲ್ಲಿದ್ದೀನಿ ಅಂತಂದರೆ ನನಗೆ ಅದಕ್ಕೆ ಅದರಲ್ಲಿ ಹೆಚ್ಚು ಪಾಲು ಪೊಲೀಸ್ನವ್ರದ್ದು ಇರುತ್ತೆ. ಯಾಕಂದರೆ ಪೊಲೀಸ್ ಪಾತ್ರಗಳನ್ನು ಮಾಡಿಕೊಂಡೇ ನಾನು ಇಲ್ಲಿಗೆ ಬಂದಿದ್ದು. ಇವತ್ತಿಗೂ ಪೊಲೀಸ್ ಪಾತ್ರಗಳನ್ನು ನಾನು ಬಿಟ್ಟಿಲ್ಲ. ಶಿವ ವಿಷ ಕುಡಿದ ಕತೆ ಕೇಳಿದೀವಲ್ಲ, ವಿಷಕಂಠನ ಕತೆ. ಪೊಲೀಸ್ನವರು ವಿಷಕಂಠರೆ ಅಂತ ನನಗನ್ಸುತ್ತೆ. ಸಮಾಜದ ಅತಿ ನೆಗೆಟಿವಿಟಿ, ಅವ್ರು ನೋಡೋದೆಲ್ಲ ನೆಗೆಟಿವಿಟಿನೇ. ಬೆಳಗ್ಗೆ ಆದರೆ ರಾತ್ರಿ ಆಗೋ ತನಕ ಮತ್ತೆ ಬೆಳಗ್ಗೆ ಆಗೋ ತನಕ 24 ಗಂಟೆ ಅಲ್ಲಿ ಅವ್ರಿಗೆ ಬರೋ ಕೇಸ್ಗಳೆಲ್ಲ ಇಂಥವೇ ಅಲ್ಲ. ಮೋಸ, ಕೊಲೆ, ಸುಲಿಗೆ, ಅತ್ಯಾಚಾರ, ಅಷ್ಟೊಂದು ನೆಗೆಟಿವಿಟಿ ಮಧ್ಯ ಅವರ ಮಾನಸಿಕ ಆರೋಗ್ಯ ಏನಾಗಬೇಕು. ಸೊ ಅಷ್ಟೊಂದು ಕಷ್ಟದ ನಡುವೆ ಸಮಾಜದ ಆರೋಗ್ಯವನ್ನು ಕಾಪಾಡೋ ಡಾಕ್ಟರ್ಗಳು ಅಂತ ಅವ್ರನ್ನ ನೋಡಿದ್ರೆ ನನಗನ್ಸುತ್ತೆ. ಅವ್ರಿಗೆ ಧನ್ಯವಾದ ಹೇಳೋದಕ್ಕೆ ಒಂದು ಪುಟ್ಟ ಅವಕಾಶ ಕೊಟ್ಟಂಥ TV9ಗೆ ಥ್ಯಾಂಕ್ಸ್. ಮತ್ತು ಎಲ್ಲ ಪೊಲೀಸರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು. ಎಸ್ ಸರ್, ನನಗೆ ಗೊತ್ತಿಲ್ಲ, TV9 ಅವರಿಗೆ ವಿಶೇಷ ಅಭಿನಂದನೆಯನ್ನು ಸಲ್ಲಿಸಬೇಕಾಗ್ತದೆ. ಹೆಂಗೆ ನಿಮಗೆ ಅವರನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಹೆಂಗೆ ಐಡಿಯಾ ಬಂತ ಗೊತ್ತಿಲ್ಲ ನನಗೆ. ಈಸ್ ಒನ್ ಆಫ್ ದಿ ಫೈನೆಸ್ಟ್ ಆಫೀಸರ್ಸ್ ವಿ ಹ್ಯಾಡ್. ಎಲ್ಲ ಪೊಲೀಸ್ ಅಧಿಕಾರಿಗಳು ಕೂಡ ಅವರಂತೆ ಆಗಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಗ್ರೇಟ್ ಸರ್. ಒಂದು ಸಂಗತಿ, ಈ ಡ್ರಗ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಸಮರ ಮುಂದುವರಿಯುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ರಿ. ನಾವೀಗೇನು ಮಾಡಿದ್ವಿ, ಆ್ಯಂಟಿ ಡ್ರಗ್ ಕಮಿಟಿ ಅಂತ ಒಂದು ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದೇನೆ. ಈಗ ಎಲ್ಲ ಕಾಲೇಜುಗಳಲ್ಲೂ ಮಾಡ್ತಾ ಇದ್ದಾರೆ. ಓಕೆ. ಆ್ಯಂಟಿ ರ್ಯಾಗಿಂಗ್ ಕಮಿಟಿ ಅಂತ ಇತ್ತು. ನಾನು ಹೈಯರ್ ಎಜುಕೇಷನ್ ಮಿನಿಸ್ಟರ್ ಇದ್ದಾಗ ಒಂದು ಆ್ಯಂಟಿ ರ್ಯಾಗಿಂಗ್ ಕಮಿಟಿ ಅಂತ ಮಾಡಿದ್ದು.
ಅದನ್ನೇ ಈಗ ಅನುಸರಿಸ್ಕೊಂಡು ಈಗ ಆ್ಯಂಟಿ ಡ್ರಗ್ಸ್ ಕಮಿಟಿ ಅಂತ ಮಾಡಿ ಆ ಪ್ರಿನ್ಸಿಪಲ್ ಇರ್ಬೋದು ಅಥವಾ ಸ್ಟಾಫ್ ಇರ್ಬೋದು, ಸ್ಟೂಡೆಂಟ್ ಕಮ್ಯುನಿಟಿ, ಸ್ಟೂಡೆಂಟ್ ಲೀಡರ್ಸ್ ಇರ್ತಾರೆ, ಸ್ಟೂಡೆಂಟು ಕೌನ್ಸಿಲ್ಸ್ ಎಲೆಕ್ಷನ್ಸ್ ಆಗುತ್ತೆ ಅಥವಾ ನಾಮಿನೇಟ್ ಮಾಡ್ತಾರೆ, ಅವರನ್ನು ಕೂಡ ಆ ಕಮಿಟಿಯಲ್ಲಿ ಸೇರಿಕೊಂಡು ಮಾನಿಟ್ರ್ ಮಾಡೋದಕ್ಕೆ, ಆ ಶಾಲೆಯಲ್ಲಿ ಅಥವಾ ಕಾಲೇಜ್ನಲ್ಲಿ ಡ್ರಗ್ಸ್ ನಡೆಯುತ್ತೆ ಗೊತ್ತಾದರೆ ಏನಾದರೂ ಕ್ರಮ ತಗೊಳ್ತಾರೆ ಅಂಥೇಳಿ ಮಾನಿಟ್ರ್ ಮಾಡ್ತಕ್ಕಂಥ ಕೆಲಸ ಅದನ್ನು ಕೂಡ ಮಾಡ್ತೀವಿ. ಇದರಲ್ಲಿ ತಮ್ಮ ಪಾತ್ರ ಬಹಳಷ್ಟಿದೆ. TV9 ಅವ್ರದ್ದು ಕೂಡ ನನಗೆ ಭಾಳ ಸಹಕಾರ ಸಿಕ್ಕಿದೆ ಅಂತೇಳಿ ಭಾಳ ಸಂತೋಷದಿಂದ ಹೇಳೋದಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಭಾಳ ಸಂತೋಷ. ಮತ್ತೊಂದು ಬಾರಿ TV9 ಅವರಿಗೆ ಈ ಸೆಲ್ಯೂಟ್ 25 ಕಾರ್ಯಕ್ರಮಕ್ಕೆ ಭಾಳ ಸಂತೋಷದಿಂದ ನಾನು ಭಾಗವಹಿಸಿದ್ದೇನೆ ಮತ್ತು ಭವಿಷ್ಯದಲ್ಲೂ ಕೂಡ ನಿಮಗೆ ಒಳ್ಳೆಯದಾಗಲಿ. ಇದನ್ನು ಹೀಗೆ ಮುಂದುವರಿಸಿ, ಯಾವ ಕಾರಣಕ್ಕೂ ಇದನ್ನು ನಿಲ್ಲಿಸೋದು ಬೇಡ. ಯಾಕೆಂದರೆ ಭಾಳ ಜನರಿಗೆ ಒಂದು ಉತ್ತೇಜನ ಸಿಕ್ಕತ್ತೆ. ಪ್ರತಿ ಸರಿ ಬರ್ತಾ ಇರಿ ಸರ್, ಖಾತೆ ಬದಲಾವಣೆ ಆದರೂ ಬರ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸತತ 3ನೇ ಬಾರಿಗೆ ಪೊಲೀಸರ ಸಾಧನೆಯನ್ನು ಗುರುತಿಸಿ ಅವರನ್ನ ಗೌರವಿಸಿದ್ದೀವಿ, ಅವ್ರನ್ನ ಸತ್ಕಾರ ಮಾಡಿದ್ದೀವಿ, ಸನ್ಮಾನ ಮಾಡಿದ್ದೀವಿ. ಇದರ ಹಿಂದೆ ದೊಡ್ಡ ದೊಡ್ಡ ಶ್ರಮ ಇದೆ. ಅದರಲ್ಲೂ ಪೊಲೀಸ್ ಇಲಾಖೆಯ ಬಗ್ಗೆ ನಾವು ಹೇಳಲೇಬೇಕು. ಈ ಪೊಲೀಸ್ DGP ಅಂದರೆ ಮಹಾನಿರ್ದೇಶಕರು ನಮಗೆ ತುಂಬ ಬೆಂಬಲವಾಗಿ ನಿಂತಿದ್ದರು. ಜೊತೆಗೆ ಪೊಲೀಸ್ ಕಮಿಷನರ್, ಪೊಲೀಸರ ನೆರವಿಲ್ದೇನೆ ನಾವೇನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಂಜೀವ್ ಪಾಟೀಲ್ ನಮ್ಮ ಜೊತೆಗೆ ನಿಂತು ಬಹಳಷ್ಟು ನಮಗೆ ಬೆಂಬಲಿಸಿದ್ದಾರೆ, ಸಾಕಷ್ಟು ಇನ್ಪುಟ್ಸ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಇದೆಲ್ಲದರ ಜೊತೆಗೆ ಬಹಳಷ್ಟು ಜನ ಪ್ರಾಯೋಜಕರನ್ನ ಮರೆತು ನಾವು ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇನ್ನು ಏನೇ ಮಾಡಿದರೂ ಕೂಡ ಅದನ್ನು ಮನೆಗಳಿಗೆ ಮುಟ್ಟಿಸುವಂಥ ದೊಡ್ಡ ಜವಾಬ್ದಾರಿ ಅಂತಂದರೆ ಕೇಬಲ್ ಆಪರೇಟರ್ಸ್ ನಿಮಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್. ಜೊತೆಗೆ 19 ವರ್ಷಗಳ ಕಾಲ ನಿರಂತರವಾಗಿ ಒಂದು ಚಾನಲ್ ನಂಬರ್ 1 ಆಗುತ್ತೆ ಅಂತಂದರೆ ಅದು ಸಾಮಾನ್ಯ ಸಂಗತಿ ಅಲ್ಲ. ಯಾಕಂದರೆ ಕರ್ನಾಟಕದ ಜನ ನೀವುಗಳು ನಮ್ಮನ್ನು ಬೆಂಬಲಿಸಿರೋರು, ನಮ್ಮನ್ನು ಬೆಳೆಸಿರೋರು. ತಾವೆಲ್ಲರಿಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್.